ನಮಸ್ಕಾರ. ಕಾಲೇಜು ಶಿಕ್ಷಣ ಇಲಾಖೆಗೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್ ಪ್ರಸಾದ್. ಇವತ್ತು ನಾವು ಹಿಂದಿನ ತರಗತಿಗಳಲ್ಲಿ ಕಂಪ್ಯೂಟರ್ ಅಂದರೆ ಏನು, ಕಂಪ್ಯೂಟರ್ ಮೆಮೊರಿ ಅಂದರೆ ಏನು, ಕಂಪ್ಯೂಟರ್ ಆರ್ಕಿಟೆಕ್ಚರ್ ಅಂದರೆ ಏನು, IPO ಸೈಕಲ್ ಅಂದರೆ ಏನು ಎಲ್ಲದನ್ನು ನಾವು ತಿಳ್ಕೊಂಡಿದ್ದೀವಿ. ಆ ತಿಳ್ಕೊಳ್ಳೋ ವಿಚಾರದಲ್ಲೇ ನಾವೇನು ತಿಳ್ಕೊಂಡಿದ್ವಿ, ಕಂಪ್ಯೂಟರ್ಸ್ ಅಂದರೆ ಬೈನರಿ ನಂಬರ್ ಸಿಸ್ಟಮ್ನ ಯೂಸ್ ಮಾಡುತ್ತೆ ಅಂತ ನಾವು ತಿಳ್ಕೊಂಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಈ ನಂಬರ್ ಸಿಸ್ಟಮ್ ಅಂದರೆ ಏನು, ಟೋಟಲಿ ಯಾವ್ಯಾವ ಥರ ನಂಬರ್ ಸಿಸ್ಟಮ್ಸು ಇದೆ. ಸೊ ಇಲ್ಲಿ ನಾವು ನೋಡೋದಾದ್ರೆ ಸಂಖ್ಯಾ ಪದ್ಧತಿ ಮತ್ತು ತರ್ಕದ್ವಾರಗಳು, ಡೇಟಾ ರೆಪ್ರೆಸೆಂಟೇಷನ್ ಅಂಡ್ ಲಾಜಿಕ್ ಗೇಟ್ಸ್ ಅಂತ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಏನಿದು ಡೇಟಾ ರೆಪ್ರೆಸೆಂಟೇಷನ್ನು, ಏನಕ್ಕೆ ಡೇಟಾ ರೆಪ್ರೆಸೆಂಟೇಷನು ಮಾಡಬೇಕಾಗಿದೆ? ಸೊ ಇವಾಗ ನಾರ್ಮಲ್ ಆಗಿ ನಾವು ನಂಬರ್ಸ್ ನೋಡ್ತೀವಿ, ಯಾವುದು 1 2 3 4 ಅಂತ ನಂಬರ್ಸ್ ನೋಡ್ತೀವಿ, ಇಲ್ಲ ABCD ಅಂತ ಅಕ್ಷರಗಳನ್ನ ನೋಡ್ಕೊಂತೀವಿ. ಬಟ್ ಇವಾಗ ಕಂಪ್ಯೂಟರ್ ಗೊತ್ತಿರೋದೇನು, ಕಂಪ್ಯೂಟರ್ ಗೊತ್ತಿರೋದು ಕೇವಲ ಬೈನರಿ ನಂಬರ್ ಸಿಸ್ಟಮ್ ಮಾತ್ರ. ಕಂಪ್ಯೂಟರ್ ಗೊತ್ತಿರೋದು ಕೇವಲ ಬೈನರಿ ನಂಬರ್ ಸಿಸ್ಟಮ್ ಅಂದ್ರೆ 0 and 1. ಇಲ್ಲ ಇದನ್ನ ಆಫ್ ಸ್ಟೇಟ್ ಅಂತ ಕರೀಬಹುದು, ಇದನ್ನ ಆನ್ ಸ್ಟೇಟ್ ಅಂತ ಕರೀಬಹುದು. ಸೊ ಕಂಪ್ಯೂಟರ್ಗಳಿಗೆ ಗೊತ್ತಿರೋದು ಎರಡೇ ವ್ಯಾಲ್ಯೂಸು, 0 ಮತ್ತೆ 1, ಇಲ್ಲ ಆಫ್ ಸ್ಟೇಟು ಇಲ್ಲ ಆನ್ ಸ್ಟೇಟು. ಸೊ ಇವಾಗ ಹಾಗಾದ್ರೆ ಯಾವ್ಯಾವ ತರ ನಂಬರ್ ಸಿಸ್ಟಮ್ ಇದೆ? ಟೋಟಲ್ ಆಗಿ ನಾವು ಹತ್ರ 4 ತರ ನಂಬರ್ ಸಿಸ್ಟಮ್ನ ನಾವು ಯೂಸ್ ಮಾಡ್ತೀವಿ. ಒಂದು ಬಂದು ಬೈನರಿ ನಂಬರ್ ಸಿಸ್ಟಮ್, ಬೈನರಿ ನಂಬರ್ ಸಿಸ್ಟಮ್ ಆದ್ಮೇಲಿಂದ ಡೆಸಿಮಲ್ ನಂಬರ್ ಸಿಸ್ಟಮ್, ಆಮೇಲಿಂದ ಆಕ್ಟಾ ಡೆಸಿಮಲ್ ನಂಬರ್ ಸಿಸ್ಟಮ್ ಅಂಡ್ ದ ಹೆಕ್ಸಾ. ಸೊ ಬೇಸಿಕಲಿ ಇಫ್ ಯು ಸಿ ಹಿಯರ್, ಒನ್ ಈಸ್ ಡೆಸಿಮಲ್, ಬೈನರಿ, ಆಮೇಲಿಂದ ಆಕ್ಟಲ್, ಆಕ್ಟಲ್ ಆಮೇಲಿಂದ ಹೆಕ್ಸಾ ಡೆಸಿಮಲ್. ಸೊ ಏನಿದು ಬೈನರಿ, ಏನಿದು ಬೈನರಿ ನಂಬರ್ ಸಿಸ್ಟಮ್? ಆಮೇಲಿಂದ ನಮ್ಮ ಹತ್ರ ಹೈರಾರ್ಕಿಲ್ ಬರೆದ್ರೆ 2 8 10 16 ಬೈನರಿ, ಆಕ್ಟಲ್, ಡೆಸಿಮಲ್ ಅಂಡ್ ಹೆಕ್ಸಾ ಡೆಸಿಮಲ್. ಸೊ ಇಲ್ಲಿ ಬರ್ದಿರೋ ಹಂಗೇನೆ ಬೈನರಿ ಅಂದ್ರೆ 2, ಬೇಸ್ ಬಂದು 2 ಇರುತ್ತೆ. ಆಕ್ಟಲ್ ಅಂದ್ರೆ 8, ಬೇಸ್ ಬಂದು 8. ಡೆಸಿಮಲ್ ಅಂದ್ರೆ ನಮ್ಗೆಲ್ಲ ಗೊತ್ತಿರೋದು, ನಾವು ಡೈಲಿ ಯೂಸ್ ಮಾಡೋದು, 10 ಇಸ್ ದ ಬೇಸ್ ಅಂಡ್ ಹೆಕ್ಸಾ ಡೆಸಿಮಲ್ ಬಂದು 16 ಇಸ್ ದ ಬೇಸ್. ಸೊ ಇವಾಗ ಫಾರ್ ಅವರ್ ಎಕ್ಸಾಮಿನೇಷನ್ ಪರ್ಪಸಸ್ ಅಂಡ್ ಫಾರ್ ಜನರಲ್ ಪರ್ಪಸಸ್ ಆಲ್ಸೋ, ಏನಿದು ಬೈನರಿ ಅಂದ್ರೆ, ಆಕ್ಟಲ್ ಅಂದ್ರೆ ಎಕ್ಸೆಟ್ರಾ ಎಕ್ಸೆಟ್ರಾ, ಅಂಡ್ ಹೌ ಡು ವಿ ಕನ್ವರ್ಟ್ ಫ್ರಮ್ ಬೈನರಿ ಟು ಆಕ್ಟಲ್ ಆರ್ ಬೈನರಿ ಟು ಹೆಕ್ಸಾ ಡೆಸಿಮಲ್ ಅಂತ ನಾವು ಇವಾಗ ತಿಳ್ಕೊಳ್ಳೋಣ. ಸೊ ಫಸ್ಟ್ ವಿ ವಿಲ್ ಸಿ ದ ದಶಮಾನ ಸಂಖ್ಯಾ ಪದ್ಧತಿ ಆರ್ ದ ಡೆಸಿಮಲ್ ನಂಬರ್ ಸಿಸ್ಟಮ್. ಸಿ ಡೆಸಿಮಲ್, ಇಲ್ಲಿ ಡೆಸಿ ಅಂದ್ರೆ 10 ಅಂತ ಅರ್ಥ. ಸೊ 10 ನಂಬರ್ಸ್ ಬರಬೇಕು ಅಂದ್ರೆ ಇವಾಗ 0 1 2 3 4 5 6 7 8 9. ನೋಡಿ 1 2 3 4 5 6 7 8 9 10 10 ಡಿಜಿಟ್ಸ್ ಬರುತ್ತೆ. ಬಟ್ ನಂಬರ್ಸ್ ಆರ್ 0 to 9. ಸೊ ಇದನ್ನ ನಾವು ಡೈಲಿ ಯೂಸ್ ಮಾಡ್ತೀವಿ. ಸೇ ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಇಲ್ಲಿ 452 ಅಂತ ಬರ್ದಿದ್ದೀವಿ. ಸೊ 452 ಬೇಸಿಕಲಿ ಹಿಂಗೆ 4 ನೂರುಗಳು, 5 10 ಮತ್ತೆ 2 1 ಇರುತ್ತೆ. ಸೊ ಅಂದ್ರೆ ಏನು, 2 into 10 power 0 ಪ್ಲಸ್ 5 into 10 power 1 ಪ್ಲಸ್ 4 into 10 ಸ್ಕ್ವೇರ್. ಸೊ ಇದು 2 10 10 into 5 50, 10 square is 100, 100 into 4 is 400, 400 plus 50 plus 2 452. ಸೊ ಎನಿಥಿಂಗ್, ಸೇ ಫಾರ್ ಎಕ್ಸಾಂಪಲ್ 787 ಅಂದ್ರೆ ಯಾವ ತರ ಬರಿತೀವಿ ನಾವು? 787 7 into 100 ಪ್ಲಸ್ 8 into 10 ಪ್ಲಸ್ 7 into 1 787. ಸೊ ಈ ತರ ನಾವು ಬರಿತೀವಿ. ಸೊ ಇದನ್ನ ನಾವೇನಂತ ಕರಿತೀವಿ? ಡೆಸಿಮಲ್ ನಂಬರ್ ಸಿಸ್ಟಮ್ ಅಂತ ಹೇಳಿ ನಾವು ಇದನ್ನ ಕರಿತೀವಿ. ಸೊ ಇದು ಆದ್ಮೇಲೆ ನಮ್ಮ ಹತ್ರ ಇರೋದು ಬೈನರಿ ನಂಬರ್ ಸಿಸ್ಟಮ್. ಸೊ ಏನಿದು ಬೈನರಿ ನಂಬರ್ ಸಿಸ್ಟಮ್? ದ್ವಿಮಾನ ಸಂಖ್ಯಾ ಪದ್ಧತಿ ಆರ್ ದ ಬೈನರಿ ನಂಬರ್ ಸಿಸ್ಟಮ್. ಸೊ ಏನಪ್ಪ ಇದು ಬೈನರಿ ನಂಬರ್ ಸಿಸ್ಟಮ್? ಸಿ ಬೈನರಿ ಅಂದ್ರೆ 2, ಬೈ ಮೀನಿಂಗ್ ಟು ಸೇ 2. ಸೊ ಬೈನರಿ ನಂಬರ್ ಸಿಸ್ಟಮ್ ಅಲ್ಲಿ 0 and 1. ಸೊ ಕಂಪ್ಯೂಟರ್ಸ್ಗೆ ಅರ್ಥ ಆಗೋ ಭಾಷೆ ಯಾವುದು? 0 and 1 ಮಾತ್ರ. ಸೊ ಇದನ್ನ ಕಂಪ್ಯೂಟರ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ, ಲೈಕ್ ಕಂಪ್ಯೂಟರ್ ಲ್ಯಾಂಗ್ವೇಜ್. ಸೊ ಬೇಸಿಕಲಿ ಕಂಪ್ಯೂಟರ್ಗೆ ಅರ್ಥ ಆಗೋ ಭಾಷೆ ಯಾವುದು? 0 and 1. ಸೊ ಇವಾಗ ನಾವು ಏನೇ ಇನ್ಪುಟ್ ಕೊಟ್ಟರು ಕಂಪ್ಯೂಟರ್ಗೆ, ಅದು ಈ 0 and 1 ಅಲ್ಲೇ ಹೋಗ್ಬೇಕಾಗುತ್ತೆ. ಸೊ ಅದು ಯಾವ ತರ ಹೋಗುತ್ತೆ ಅನ್ನೋದು ವಿ ವಿಲ್ ಸಿ. ಕಂಪ್ಯೂಟರ್ಗಳಲ್ಲಿ ಬಳಸಲಾಗುವ ಇದು 2 ಅಂಕೆಗಳನ್ನು ಹೊಂದಿರುತ್ತದೆ. ಯಾವ್ಯಾವುದು? 0 ಮತ್ತು 1. ಆಲ್ರೆಡಿ ನಾವು ತಿಳ್ಕೊಂಡಿದ್ದೀವಿ, 0 ಮತ್ತು 1 ಇವುಗಳನ್ನು ಬಿಟ್ ಎಂದು ಕರೆಯಲಾಗುತ್ತದೆ. ಸಿ ಬಿಟ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಬಿ ಸ್ಟ್ಯಾಂಡ್ಸ್ ಫಾರ್ ಬೈನರಿ.
ಡಿಜಿಟ್. ಸೊ ಬೈನರಿ ಡಿಜಿಟ್ ಅನ್ನ ಜಾಯಿನ್ ಮಾಡಿದಾಗ ನಮ್ಗೆ ಏನ್ ಬರುತ್ತೆ, ಬಿಟ್ ಅಂತ ಬರುತ್ತೆ. ಸೊ ಇದನ್ನ ಬೈನರಿ ಡಿಜಿಟ್ಗೆ ಬಿಟ್ ಅಂತ ನಾವು ಕರಿತೀವಿ. ಸೊ ಬೈನರಿ ಸಂಖ್ಯೆಯಲ್ಲಿ ಎಡಭಾಗದ ಬಿಟ್ ಅನ್ನು ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಎಂದು, ಬಲಭಾಗದ ಬಿಟ್ ಅನ್ನು ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಎಂದು ಕರೆಯಲಾಗುತ್ತದೆ. ಸೊ ಫಸ್ಟ್ ನಾವು ಇವಾಗ ಬೈನರಿ ಡಿಜಿಟ್ಸ್ ನೋಡೋಣ. ನೋಡಿದಾದ್ಮೇಲೆ ವಿ ವಿಲ್ ಗೋ ಫಾರ್ ದಿ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಅಂಡ್ ದಿ ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಅಂತ ನಾವು ನೋಡೋಣ. ಸೇ ಫಾರ್ ಎಕ್ಸಾಂಪಲ್ ಇವಾಗ ನೋಡ್ಬೋದು ನೀವು ಇಲ್ಲಿ ಇದೊಂದು ನಂಬರ್ ಕೊಟ್ಟಿದ್ದಾರೆ ಅವರು. ಸೊ ಬೇಸ್ ಎಷ್ಟಿದೆ, 2 ಇದೆ. ಇವಾಗ ಆವಾಗ ನಾವೇನ್ ಮಾಡಿದ್ವಿ, 452 ಬರೀಬೇಕಾದ್ರೆ ನಾವು ಯಾವ ತರ ಬರೆದ್ವಿ, 4 into 100 ಪ್ಲಸ್ 5 into 10 ಪ್ಲಸ್ 2 into 1 ಅಂತ ಬರೆದ್ವಿ. ಅದೇ ತರಾನೇ ಇವಾಗ ಇಲ್ಲಿ ಕೂಡ ಅದು ನೋಡಿ, ಇಲ್ಲಿ 1011 ಅಂತ ಕೊಟ್ಟಿದ್ದಾರೆ, 1011. ಸೊ ನಂಬರ್ ಸಿಸ್ಟಮ್ ಎಷ್ಟು, ಬೈನರಿ. ಬೈನರಿಯಲ್ಲಿ ಏನಿರುತ್ತೆ, 0 ಮತ್ತೆ 1 ಇರುತ್ತೆ. ನೋಡಿ ಇವಾಗ ಇದಕ್ಕೆ 2 power 0, 2 power 1, 2 square, 2 cube. ಸೊ 2 power 0 is 1 only. ಸೊ ಇದು ಬಂದು 1 ಬರುತ್ತೆ. ಪ್ಲಸ್ 2 power 1 is 2, 2 into 1 is 2, ಪ್ಲಸ್ 2 square is 4, 4 into 0 is 0, 2 cube is 8, 8 into 1 is 8. ಸೊ 8 plus 2 10, 10 plus 1 11. ಸಿ ಡೆಸಿಮಲ್ ಅಲ್ಲಿ ನಂಬರ್ ಸಿಸ್ಟಮ್ ಅಲ್ಲಿ, ಡೆಸಿಮಲ್ ನಂಬರ್ ಸಿಸ್ಟಮ್ ಅಲ್ಲಿ 11 ಅಂತ ಏನು ಬರಿತೀವಿ ನಾವು ನಂಬರು, ಡೆಸಿಮಲ್ ನಂಬರ್ ಸಿಸ್ಟಮ್ ಅಲ್ಲಿ 11 ಅಂತ ನಾವೇನು ಬರಿತೀವಿ ಅದನ್ನ ನಾವು ಬೈನರಿ ನಂಬರ್ ಸಿಸ್ಟಮ್ ಅಲ್ಲಿ ಇವಾಗ ನಾವು 11 ಅಂತ ಹೇಳಿ ಟೈಪ್ ಮಾಡಿದ್ರೆ ಕಂಪ್ಯೂಟರ್ಗೆ ಯಾವ ತರ ಹೋಗುತ್ತೆ ಅದು, ಸೊ ಕಂಪ್ಯೂಟರ್ಗೆ ಅದು 1011 ಆ ತರ ಹೋಗುತ್ತೆ. ಸೊ ದಿಸ್ ಈಸ್ ಯುವರ್ ಡೆಸಿಮಲ್ ನಂಬರ್ ಸಿಸ್ಟಮ್ ಅನ್ನ ನಾವು ಬೈನರಿಗೆ ಕನ್ವರ್ಟ್ ಮಾಡೋದು. ವಿ ವಿಲ್ ಸಿ ಅನದರ್ ಎಕ್ಸಾಂಪಲ್. ಸೇ ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಹತ್ರ ಇನ್ನೊಂದು ಬೈನರಿ ನಂಬರ್ ಇದೆ, ಯಾವುದು 1011 ಅಂತ ಅನ್ಕೊಳ್ಳೋಣ, 1011. ಸೊ ಇದು ನೋಡಿ ಇವಾಗ 2 power 0 ಪ್ಲಸ್ 2 power 1 ಪ್ಲಸ್ 2 square ಪ್ಲಸ್ 2 cube ಪ್ಲಸ್ 2 power 4. ಯಾಕೆ 1 2 3 4 5, ನಂಗೆ ಇಲ್ಲಿ 5 ಡಿಜಿಟ್ಸ್ ಇದೆ. ಸಿ ಇದನ್ನ ಇದಕ್ಕೆ 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 ಮತ್ತೆ ಇದಕ್ಕೆ ನಾವು ಮಲ್ಟಿಪ್ಲೈ ಮಾಡೋಣ. ಸೊ 1 into 2 power 0 is 1 only, 0 into anything is 0, 1 into 2 square, 2 square ಬಂದು 4, 0 into anything is 0, 2 to the power of 4, 2 into 2 into 2 into 2, 2 2s are 4, 4 2s are 8, 8 2s are 16, 16 into 1 16. So 16 plus 4 20, 20 plus 1 21. ಇದನ್ನ ನಾವು ಡೆಸಿಮಲ್ ನಂಬರ್ ಇಂದ ಬೈನರಿಗೆ ಮಾಡ್ಬೋದು, ಬೈನರಿಯಿಂದ ಡೆಸಿಮಲ್ ಮಾಡ್ಬೋದು. ಇವಾಗ ನಾವೇನ್ ಕಲ್ತ್ಕೊಂತ ಇದೀವಿ, ಬೈನರಿ ನಂಬರ್ಸ್ ಯಾವ ತರ ಅವ್ರು ಬರ್ದಿರ್ತಾರೆ ಆ ಬೈನರಿ ನಂಬರ್ಸ್ ನ ಇಫ್ ಯು ಕನ್ವರ್ಟ್ ಇಟ್ ಇಂಟು ಡೆಸಿಮಲ್ ಅಂದ್ರೆ ಯಾವ ತರ ಆಗುತ್ತೆ ನಾವು ನೋಡಿದೀವಿ. ಮತ್ತೆ ನಾವು ಡೆಸಿಮಲ್ ನ ಬೈನರಿಗೆ ಮಾಡೋದು ವಿ ವಿಲ್ ಲರ್ನ್ ಲೇಟರ್. ಸೊ ಸದ್ಯಕ್ಕೆ ಬೈನರಿ ನಂಬರ್ ಸಿಸ್ಟಮ್ ಅಂದ್ರೆ ಏನು ನಮಗೆ ಗೊತ್ತಾಗಿದೆ. ಇವಾಗ ಈ ಬೈನರಿ ನಂಬರ್ ಸಿಸ್ಟಮ್ ಅಲ್ಲಿ ಇಲ್ಲಿ ನೋಡಿ, ಇಲ್ಲಿ ಬೈನರಿ ಸಂಖ್ಯೆಯಲ್ಲಿ ಎಡಭಾಗದ ಬಿಟ್ ಅನ್ನು ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಯಾವುದು, ಇದು ನೋಡಿ ಹೈಯೆಸ್ಟ್ ವ್ಯಾಲ್ಯೂ ಯಾವ್ದಕ್ಕಿದೆ, ಈ ಕಡೆ ನೋಡಿ ಇಲ್ಲಿ 1 ಇದೆ, ಇಲ್ಲಿ ಎಷ್ಟಾಯ್ತು 16 ಆಯ್ತು, ಕರೆಕ್ಟ್ ಅಲ್ವಾ? ನೋಡಿ ಇಲ್ಲಿ ನೋಡಿ ಇದು 16 ಅಲ್ವಾ ಇದು. ಸಿ ಇದು ನೀವು ಈ ತರ ತಗೊಂಡ್ರೆ 2 cube 2 square 2 power ತಗೊಂಡ್ರೆ ನೋಡಿ ಇಲ್ಲಿ 2 power 0 is 1, 2 square 2 cube I mean 2 square 2 power 1, 2 square 2 cube 2 power 4. ಸಿ ಈ ಕಡೆಗೆ ಬಂದಾಗ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ, ಆ ಕಡೆಗೆ ಹೋದಾಗ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ದಟ್ಸ್ ವೈ ಎಡಭಾಗದ ಬಿಟ್ ಅನ್ನು MSB ಅಂದ್ರೆ ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್, ಈ ಕಡೆ ಇರೋದನ್ನ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಅಂತ ನಾವು ಕರಿತೀವಿ. ಸೊ ಬೈನರಿ ನಂಬರ್ ಸಿಸ್ಟಮ್ ಅಂದ್ರೆ 2 ಡಿಜಿಟ್ಸ್ ಇರುತ್ತೆ, 0 and 1. ಸೊ ಇದನ್ನ ನಾವು ಇವಾಗ ಬೈನರಿಯಿಂದ ಡೆಸಿಮಲ್ ಮಾಡೋದು ಕಲ್ತ್ಕೊಂಡಿದೀವಿ. ನೆಕ್ಸ್ಟ್ ಅಷ್ಟಮಾನ ಸಂಖ್ಯಾ ಪದ್ಧತಿ. ಸಿ ಅಷ್ಟಮಾನ ಅಂದ್ರೆ ಏನು, 8. ಸೊ ನೋಡಿ ಇವಾಗ 0 1 2 3 4 5 6 7 ಅಷ್ಟೇ ನೋಡಿ, 1 2 3 4 5 6 7 8. ಸೊ 8 ಡಿಜಿಟ್ ಇರುತ್ತೆ, ಎಲ್ಲಿಂದ ಎಲ್ಲರಿಗೂ ಇರುತ್ತೆ, 0 ಇಂದ 7 ವರ್ಗು ಇರುತ್ತೆ. ಸೊ ಯಾವ ತರ ಇವಾಗ ನಾವು ಬೈನರಿಲಿ 2 power 0, ಅದೇ ಡೆಸಿಮಲ್ ಅಲ್ಲಿ 10 power 0 10 power 1 ಅಂತ ಬರೆದ್ವಿ, ಅದೇ ತರಾನೇ ನಾವಿಲ್ಲಿ ಆಕ್ಟಲ್ ನಂಬರ್ ಸಿಸ್ಟಮ್ ಅಲ್ಲಿ ನಾವೇನ್ ಮಾಡ್ತೀವಿ, 8 power 0 8 power 1 8 ಸ್ಕ್ವೇರ್. ಸೊ ನಾವ್ ಈ ತರ ಮಾಡ್ತಾ ಹೋಗ್ತೀವಿ. ಇವಾಗ ಸೇ ಫಾರ್ ಎಕ್ಸಾಂಪಲ್ ಇಲ್ಲೇ ಒಂದು ಎಕ್ಸಾಂಪಲ್ ನೋಡಿ, 157 ಟು ದ ಬೇಸ್ 8 ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಬೇಸ್ 8 ಅಲ್ಲಿ ಇದೆ, ಇವಾಗ ಅದನ್ನ ನಾನು ಬೇಸ್
10ಗೆ ಮಾಡಬೇಕು ಅಂತ ಅನ್ಕೊಳ್ಳೋಣ. ಸೊ ಯಾವ ತರ ಮಾಡ್ತೀನಿ ನೋಡಿ, 7 ಇಂಟು 8 ಪವರ್ 0 ಪ್ಲಸ್ 5 ಇಂಟು 8 ಪವರ್ 1 ಪ್ಲಸ್ 1 ಇಂಟು 8 ಸ್ಕ್ವೇರ್. ನೋಡಿ 8 ಪವರ್ 0, 8 ಪವರ್ 1 ಮತ್ತೆ 8 ಸ್ಕ್ವೇರ್. ಸೊ 8 ಪವರ್ 0 is 1 only. 7 into 1 7 plus 8 power 1 is 8. 8 5s are 40 plus 8 square 64. So 64 plus 40 plus 7. 60 plus 40 100. 104. 104 plus 7 111 to the base of 10. ಅಂದ್ರೆ ನಾವಿವಾಗ 110 111 ಏನ್ ದಶಮಾನ ಪದ್ಧತಿಯಲ್ಲಿ 111 ಅಂತ ಬರೀತೀವಿ, ಅದನ್ನ ನಾನು ಆಕ್ಟಲ್ ನಂಬರ್ ಸಿಸ್ಟಮ್ ಅಲ್ಲಿ ಬರೀಬೇಕಾದ್ರೆ 157 ಟು ದ ಬೇಸ್ ಆಫ್ 8 ಅಂತ ಬರೀತೀನಿ. ಸೊ ವಾಟ್ ಈಸ್ ಡೆಸಿಮಲ್ ನಂಬರ್ 111 ಅಂತ ಏನಿದೆ ಡೆಸಿಮಲ್ ನಂಬರು, ದ ಸೇಮ್ ನಂಬರ್ ವಿಲ್ ಬಿಕಮ್ 157 ವೆನ್ ರಿಟರ್ನ್ ಇನ್ ದ ಆಕ್ಟಲ್ ನಂಬರ್ ಫಾರ್ಮ್. ಸೊ ದಟ್ ಈಸ್ ಯುವರ್ ಆಕ್ಟಲ್ ಅಷ್ಟಮಾನ ಸಂಖ್ಯಾ ಪದ್ಧತಿ. ನೆಕ್ಸ್ಟ್ ನೋಡೋದಾದ್ರೆ ನೀವಿಲ್ಲಿ ಸಿ, ಇವಾಗ ನಮ್ಮ ಹತ್ರ ಇರೋದು ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. ಸೊ ಹೆಕ್ಸಾಡೆಸಿಮಲ್ ಅಂದ್ರೆ ಏನು, 16 ಅಂದ್ರೆ ಇವಾಗ ನೋಡಿ 0 1 2 3 4 5 6 7 8 9 ಅಂದ್ರೆ ಎಷ್ಟಾಯ್ತು ಇಲ್ಲಿ, 1 2 3 4 5 6 7 8 9 10 10 ಡಿಜಿಟ್ಸ್ ಆಯ್ತು. ಇನ್ನು ಮಿಕ್ಕಿದ 6 ಯಾವುದು? ಸೊ ಇವಾಗ 9 ಆದ್ಮೇಲಿಂದ 10 11 12 13 14 15 ಬರ್ಬೇಕು ನನಗೆ. ಸೊ ಆ 15 ಹೆಂಗ್ ಬರಿತೀವಪ್ಪ ಅಂದ್ರೆ 10 is nothing but A, B, C, D, E, F. ಅಂದ್ರೆ ಇವಾಗ ಹೆಕ್ಸಾಡೆಸಿಮಲ್ ಅಲ್ಲಿ F ಅಂತ ಬರೆದ್ರು, ಡೆಸಿಮಲ್ ಅಲ್ಲಿ 15 ಅಂತ ಬರೆದ್ರು, ಬೋತ್ ಆರ್ ಒನ್ ಅಂಡ್ ದಿ ಸೇಮ್. ನೋಡಿ ಅಂಕೆಗಳು 0 to 9 ಬರುತ್ತೆ, ಅಂದ್ರೆ 10 ಅಕ್ಷರಗಳು 10 ಡಿಜಿಟ್ಸ್ ಬರುತ್ತೆ. ಆಮೇಲಿಂದ A, B, C, D, E ಅಂಡ್ F. ಸೊ ಅಲ್ಲಿಗೆ ಹೆಕ್ಸಾಡೆಸಿಮಲ್ ಅಲ್ಲಿ ಟೋಟಲ್ ಎಷ್ಟಿರುತ್ತೆ, ಹೆಕ್ಸಾಡೆಸಿಮಲ್ ಅಲ್ಲಿ ಟೋಟಲ್ ಆಗಿ ನಮಗೆ 16 ಇರುತ್ತೆ. 16ರಲ್ಲಿ 0 1 2 3 4 5 ಅಪ್ ಟು 9 ಬರುತ್ತೆ, ಅಂದ್ರೆ 10 ಡಿಜಿಟ್ಸ್ ಬರುತ್ತೆ. ಅದು ಆದ್ಮೇಲಿಂದ ಎ ಬಿ ಸಿ ಡಿ ಇ ಮತ್ತೆ ಎಫ್. ಸೊ ಟೋಟಲ್ ಆಗಿ ನಮಗೆ 16 ಅಕ್ಷರಗಳು ನಮಗೆ ಬರುತ್ತೆ. ಇವಾಗ ನೋಡಿ ಈ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಏನ್ ಕೊಟ್ಟಿದಾರಲ್ಲ, ಸಿ 0 1 2 3 and 4 ಇಲ್ಲಿ ಇದಂಗೆ ಕಂಟಿನ್ಯೂ ಮಾಡೋಣ. ಸೊ ಎ ಬಿ ಸಿ ಡಿ 10 11 12 13 to 15 ಇದೆ ಅಲ್ಲ. ಇವಾಗ ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ, 3a ಟು ದ ಬೇಸ್ ಆಫ್ 16 ಅಂತ ಕೊಟ್ಟಿದ್ದಾರೆ. 3a ಟು ದ ಬೇಸ್ ಆಫ್ 16. ಇವಾಗ ಇದನ್ನ ನಾನು ಡೆಸಿಮಲ್ ನಂಬರ್ ಸಿಸ್ಟಮ್ಗೆ ಮಾಡಬೇಕಾದ್ರೆ ನಾನು ಯಾವ ತರ ಮಾಡ್ತೀನಿ ನೋಡಿ, ಇಲ್ಲಿ a ಇಂಟು 16 ಟು ದಿ ಪವರ್ ಆಫ್ 0 ಪ್ಲಸ್ ನೋಡಿ 3 ಇಂಟು 16 ಟು ದಿ ಪವರ್ ಆಫ್ 1 ಇರೋದು 3a ಅಷ್ಟೇ. ಸೊ ಅದರಿಂದ ನಾವು ಆ ತರ ಅದನ್ನ ಬರ್ಕೋಬಹುದು. ಇವಾಗ 3 ಇಂಟು 16 ಏನು, ಆರ್ ಈ ಕಡೆಯಿಂದ ಬಂದ್ರೆ 16 ಪವರ್ 0 ಇಸ್ 1. ಸೊ 1 ಇಂಟು ಎ ಅಂದ್ರೆ ಎಷ್ಟು, 10 ಪ್ಲಸ್ 16 3s are 48. ಸೊ ದ ಆನ್ಸರ್ ವುಡ್ ಬಿ 58 ಟು ಬೇಸ್ 10. ಅಂದ್ರೆ 3a ಟು ದ ಬೇಸ್ ಆಫ್ 16 ಅಂತ ಬರೆದ್ರು ಒಂದೇ, 58 ಟು ದ ಬೇಸ್ ಆಫ್ 10 ಅಂತ ಬರೆದ್ರು ಒಂದೇ. ಸೊ ಎಕ್ಸಾಮ್ ಅಲ್ಲಿ ಇಫ್ ದೇ ಆರ್ ಗಿವನ್ 3a ಟು ದ ಬೇಸ್ ಆಫ್ 16 ಕೊಟ್ಟು ಕನ್ವರ್ಟ್ ದಿಸ್ ಟು ಡೆಸಿಮಲ್ ಅಂತ ಕೊಟ್ಟಾಗ you have to multiply that numbers and then you have to convert them. So this is how you convert hexadecimal to decimal. So ಅಲ್ಲಿಗೆ ನಾವು ಇವಾಗ ಟೋಟಲ್ ಆಗಿ ಎಷ್ಟು ತಿಳ್ಕೊಂಡಿದ್ದೀವಿ, we have totally learnt binary number system ತಿಳ್ಕೊಂಡ್ವಿ. ಆಮೇಲಿಂದ ನಾವೇನ್ ತಿಳ್ಕೊಂಡ್ವಿ, ಆಕ್ಟಲ್ ತಿಳ್ಕೊಂಡ್ವಿ. ಆಕ್ಟಲ್ ಆದ್ಮೇಲಿಂದ ಡೆಸಿಮಲ್ ನಂಬರ್ ಸಿಸ್ಟಮ್ ಆದ್ಮೇಲಿಂದ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. ಸೊ ಬೈನರಿ ಅಂದ್ರೆ 0 1, ಆಕ್ಟಲ್ ಅಂದ್ರೆ 0 to 7, ಡೆಸಿಮಲ್ ಅಂದ್ರೆ 0 to 9, ಹೆಕ್ಸಾಡೆಸಿಮಲ್ ಅಂದ್ರೆ 0 to 9, ಮತ್ತೆ ಎ ಬಿ ಸಿ ಡಿ ಇ ಮತ್ತೆ ಎಫ್. ಸೊ ದಿಸ್ ಈಸ್ ಯುವರ್ ನಂಬರ್ ಸಿಸ್ಟಮ್. ಟೋಟಲ್ ಆಗಿ ನಮ್ಮ ಹತ್ರ 4 ನಂಬರ್ ಸಿಸ್ಟಮ್ಗಳು ಇದೆ. ಸೊ ಇವಾಗ ವಿ ವಿಲ್ ಟ್ರೈ ಸಮ್ ಕ್ವಶನ್ಸ್ ಆರ್ ವಿ ವಿಲ್ ಟ್ರೈ ಸಮ್ ಟೇಬಲ್ ಆಸ್ ಟು ಯಾವ ತರ ಇರುತ್ತೆ ನಿಮ್ಗೆ ಕಾಣಿಸುತ್ತೆ ನೋಡಿ ಇವಾಗ ಇಲ್ಲಿ. ಸೊ ಇವಾಗ ನೋಡಿ ಇಲ್ಲಿ ನೀಟಾಗಿ ಬೈನರಿ ಇಲ್ಲಿ ನಾವು 0 0 ಅಂತ ಬರೆಯೋದು ಒಂದೇ. ಐ ಮೀನ್ ಡೆಸಿಮಲ್ ಅಲ್ಲಿ 0 ಎವ್ರಿಥಿಂಗ್ ಇಟ್ ಇಸ್ ಸೇಮ್ ಓನ್ಲಿ. ಆರ್ ಯು ಟೇಕ್ ಅಪ್ ದಿಸ್ ಒನ್, ಸಿ ಬೈನರಿನಲ್ಲಿ ಐ ಮೀನ್ ಡೆಸಿಮಲ್ ಅಲ್ಲಿ 4 ಅಂತ ಬರಿತಾ ಇದೀವಿ, ಅದನ್ನ ನಾವು ಬೈನರಿಲಿ ಯಾವ ತರ ಬರಿತಾ ಇದೀವಿ, 0 0 1 0 0 ಅಂತ ಬರಿತಾ ಇದೀವಿ. ನೋಡಿ ಇವಾಗ ಇಲ್ಲಿ
ಡೆಸಿಮಲ್ ಅಲ್ಲಿ ನಾವು 4 ತಗೊಂಬೋಣ. ಸಿ ಡೆಸಿಮಲ್ ಅಲ್ಲಿ ನಾವೇನ್ ತಗೊಂತಾ ಇದೀವಿ 4 ತಗೊಂತಾ ಇದೀವಿ. ಇವಾಗ ಅದನ್ನ ಬೈನರಿನಲ್ಲಿ ನೋಡಿ ನಾವೇನ್ ಬರ್ದಿದೀವಿ ಅಲ್ಲಿ ಜಸ್ಟ್ ನಿಮ್ಗೆ ಫಸ್ಟ್ ಪ್ರೂವ್ ಮಾಡೋಣ. ಫಸ್ಟ್ ಸಿ ಬೈನರಿನಲ್ಲಿ 0 0 1 0 0 ಅಂತ ಬರ್ದಿದೀವಿ. ಇವಾಗ ನೋಡಿ 2 ಪವರ್ 0 2 ಪವರ್ 1 2 ಸ್ಕ್ವೇರ್ 2 ಕ್ಯೂಬ್ 2 ಪವರ್ 4. ಸಿ ಇವೆಲ್ಲ 0 0 ಇದೆ, ನಾನು ಯಾವುದು ಮಲ್ಟಿಪ್ಲೈ ಮಾಡೋದಿಲ್ಲ. ಎಲ್ಲ ಎನಿಥಿಂಗ್ ಮಲ್ಟಿಪ್ಲೈ ಬೈ 0 is 0 0 plus 0 plus 2 square is 4 4 into 1 is 4 plus 0 plus 0. See, look at the answer. The answer is 4. So binary ನಲ್ಲಿ ನಾವು ಮಾತ್ರ ಮಾಡ್ತೀವಿ. Everything we have written as a table here. ನೀವು ಇಲ್ಲಿ ನೋಡಬಹುದು. So binary numbers ಗೆ equivalent ಆಗಿ I have provided up to 15. Anyways you know 0 to 15 ವರೆಗೂ ನೀವು ತಿಳ್ಕೊಂಡಿರ್ತೀರಾ. ಇವಾಗ ಆಲ್ರೆಡಿ f ವರೆಗೂ ಬಂದಿದ್ದೀರಾ. ಇವಾಗ ಮುಂದಕ್ಕೆ ನಾವು ಯಾವ ತರ ಬರೆಯೋದು, we will try to solve some questions and then we will understand them. ಇವಾಗ ಇಲ್ಲಿ ನೋಡಿ ನೀವು ನೋಡಬಹುದು ಡೆಸಿಮಲ್ ನಾವೇನ್ ಕೊಟ್ಟಿದ್ದೀವಿ, ಡೆಸಿಮಲ್ ಅಲ್ಲಿ 25 ಅಂತ ನಾವು ಕೊಟ್ಟಿದ್ದೀವಿ. ಇವಾಗ ಡೆಸಿಮಲ್ ಇಂದ ಬೈನರಿಗೆ ಯಾವ ತರ ಮಾಡೋದು, ಡೆಸಿಮಲ್ ಟು ಬೈನರಿ. ಸಿ ಏನ್ ಕೊಟ್ಟಿದ್ದೀವಲ್ಲ ನಂಬರು 25 ತಗೊಂಡಿದ್ದೀವಿ. ಸೊ ಡೆಸಿಮಲ್ ಟು ಬೈನರಿ ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಡಿವೈಡ್ ದ ನಂಬರ್. ಸೊ ಯಾವ ತರ ಡಿವೈಡ್ ಮಾಡ್ತೀವಪ್ಪ ಅಂದ್ರೆ ನೋಡಿ ಇಲ್ಲಿ 2 ಇಂದ ಡಿವೈಡ್ ಮಾಡ್ತೀವಿ. ನಮಗೆ ಬೈನರಿ ತಾನೇ ಬೇಕಾಗಿರೋದು. ಸೊ 2 ಇಂದ ಡಿವೈಡ್ ಮಾಡಿ. 2 ಇಂದ ಡಿವೈಡ್ ಮಾಡಿದಾಗ ನಿಮ್ಗೆ ಎಷ್ಟು ಬರುತ್ತೆ, 2 12 ಬರುತ್ತೆ 24. ಸೊ ರಿಮೈಂಡರ್ ಎಷ್ಟು 1. 2 6 12, ರಿಮೈಂಡರ್ ಎಷ್ಟು 0. ಮತ್ತೆ 2 3 6, ರಿಮೈಂಡರ್ ಎಷ್ಟು 0. 2 2 4 ಆಗುತ್ತೆ, ಚಾನ್ಸ್ ಇಲ್ಲ. 2 1 2, ಮತ್ತೆ ಅಲ್ಲಿಗೆ ರಿಮೈಂಡರ್ ಎಷ್ಟು 1 ಬಂತು. ಕರೆಕ್ಟ್ ಅಲ್ವಾ? ನೋಡಿ ಇಲ್ಲಿ 2 ಇಂದ 25 ಇದೆ. ಸೊ 2 ಇಂದ 25 ನಾವು ಫಸ್ಟ್ ಡಿವೈಡ್ ಮಾಡ್ತೀವಿ. 2 12 24, ರಿಮೈಂಡರ್ ಎಷ್ಟು 1. 2 6 12, ರಿಮೈಂಡರ್ ಎಷ್ಟು 0. 2 3 6, ರಿಮೈಂಡರ್ ಎಷ್ಟು 0. ಸೊ ಇವಾಗ 2 1 2, ಅಲ್ಲಿಗೆ 2 1 2 ಆದ್ರೆ 3 - 2 is 1. ಅದು ಏನ್ ಬಂದಿರುತ್ತೆ ಇದನ್ನ ಉಲ್ಟಾ ತರ ನೀವು ಈ ತರ ಬರ್ಕೊಂಡು ಹೋಗ್ಬೇಕು. ಯಾವ ತರ ಬರೀಬೇಕು, ಉಲ್ಟಾ ಬರೀಬೇಕು. ಅಂದ್ರೆ 1 1 0 0 1 1 1 0 0 1 ಟು ದ ಬೇಸ್ ಆಫ್ 2. 1 1 ನೋಡಿ ಇಲ್ಲಿ 1 1 0 0 1 ಟು ದ ಬೇಸ್ ಆಫ್ 2. ಆ ತರ ನಾವು ಡೆಸಿಮಲ್ ನಂಬರ್ ಸಿಸ್ಟಮ್ ನ ಬೈನರಿಗೆ ಕನ್ವರ್ಟ್ ಮಾಡ್ತೀವಿ. ಇವಾಗ ಲೆಟ್ ಅಸ್ ವೆರಿಫೈ ವೆದರ್ ನಾವು ಮಾಡಿರುವಂತ ಬೈನರಿ ಕರೆಕ್ಟ್ ಆಗಿದೆಯಾ ಇಲ್ವಾ. ಸೊ ಇವಾಗ ಈ ಬೈನರಿನ ಡೆಸಿಮಲ್ ಮಾಡಿದ್ರೆ ನಮಗೆ ವೆರಿಫಿಕೇಶನ್ ಆಗ್ಬೇಕಲ್ವಾ. ನೋಡಿ ಇಲ್ಲಿ ಸೊ ಇದೇನಿದೆ, ಇದು 2 ಪವರ್ 0 2 ಪವರ್ 1 2 ಸ್ಕ್ವೇರ್ 2 ಕ್ಯೂಬ್ 2 ಟು ದಿ ಪವರ್ ಆಫ್ 4. ಕರೆಕ್ಟ್ ಅಲ್ವಾ. ಸೊ ನೋಡಿ ಇಲ್ಲಿ 2 ಪವರ್ 0 ಅಂದ್ರೆ 1 1 ಇಂಟು 1 1. 2 ಪವರ್ 1 is 2 into 0 0. So 1 plus 0. 2 square is 4. 4 into 0 0. Plus 2 cube is 8. 8 into 1 is 8. Plus 2 power 4 is 16. 16 into 1 is 16. 16 plus 8 24. 0 0 1. 24 plus 1 25 ಬಂತ ನಮಗೆ. ಸೊ ಡೆಸಿಮಲ್ ಇಂದ ಬೈನರಿಗೆ ಮಾಡ್ಬೇಕಾದ್ರೆ ಯಾವ ತರ ಮಾಡಿದ್ವಿ, ಬೈನರಿಯಿಂದ ಡೆಸಿಮಲ್ಗೆ ಮತ್ತೆ ನಾವು ಯಾವ ತರ ಮಾಡಿದ್ವಿ, ವಿ ಹ್ಯಾವ್ ಕನ್ವರ್ಟೆಡ್. ನೌ ವಿ ವಿಲ್ ಸಿ ದ ಸೇಮ್ ನಂಬರ್. ಹೌ ಡು ವಿ ಕನ್ವರ್ಟ್ ಫಾರ್ ಆಕ್ಟಲ್. ನೋಡಿ ಇವಾಗ ಇಲ್ಲಿ ಆಕ್ಟಲ್ಗೆ ಮಾಡೋಣ ಇಲ್ಲಿ. ಸೊ ಇವಾಗ ಬೈನರಿ ಆಯ್ತಲ್ವಾ. ನೋಡಿ ಆಕ್ಟಲ್ಗೆ ಏನ್ ಕೊಟ್ಟಿದ್ದಾರೆ ಸೇಮ್. ಇವಾಗ ಬೈನರಿ ಅಂದ್ರೆ ನಾವು ಬೈ 2 ಮಾಡಿದ್ವಿ. ಆಕ್ಟಲ್ ಅಂದ್ರೆ ವಿ ಆರ್ ಗೋಯಿಂಗ್ ಟು ಡಿವೈಡ್ ಇಟ್ ಬೈ 8. ಸಿ 8 1 8, 8 2 16, 8 3 24, 3 ಬಂತು. ಸೊ 8 3 24, ರಿಮೈಂಡರ್ ಎಷ್ಟು 1 ಬಂತು ಅಷ್ಟೇ. ಇವಾಗ ಮತ್ತೆ 8 ಇಂದ 3 ಡಿವೈಡ್ ಮಾಡಕ್ ಆಗಲ್ಲ ಬಿಕಾಸ್ ಇಟ್ಸ್ ಅ ಸ್ಮಾಲರ್ ನಂಬರ್. ಸೊ 3 1 ಟು ದ ಬೇಸ್ ಆಫ್ 8. ಸೊ ಇವಾಗ 8 ಇಂದ ಮತ್ತೆ ನಾವು ಹೆಕ್ಸಾಡೆಸಿಮಲ್ ಐ ಮೀನ್ ಆಕ್ಟಲ್ ಇಂದ ಇಫ್ ಯು ವಾಂಟ್ ಟು ಕನ್ವರ್ಟ್ ಇಟ್ ಟು ಡೆಸಿಮಲ್ ಅಂದ್ರೆ 1 ಇಂಟು 8 ಪವರ್ 0 ಪ್ಲಸ್ 3 ಇಂಟು 8 ಪವರ್ 1. ಸೊ 8 ಇಂಟು 1 ಐ ಮೀನ್ 1 ಇಂಟು 8 ಐ ಮೀನ್ 8 ಪವರ್ 0 is 1. 1 into 1 is 1. 8 power 1 is 8. 8 3 24. 24 plus 1 is 25. ನೋಡಿ ಬಂತ. ಸೊ ಬೈನರ್ ಡೆಸಿಮಲ್ ಇಂದ ಬೈನರಿಗೆ, ಡೆಸಿಮಲ್ ಇಂದ ಆಕ್ಟಲ್ಗೆ, ಡೆಸಿಮಲ್ ಇಂದ ಹೆಕ್ಸಾಡೆಸಿಮಲ್. ಸೊ ಇಟ್ ಈಸ್ ವೆರಿ ವೆರಿ ಈಸಿ ಟು ಕನ್ವರ್ಟ್. ಹೆಕ್ಸಾಡೆಸಿಮಲ್ಗೆ ಕನ್ವರ್ಟ್ ಮಾಡೋದು ಯಾವ ತರ. ಸೊ 25 ಇಂದ ಡಿವೈಡ್ 25 ತಗೊಂತೀರಾ, 16 ಇಂದ ಡಿವೈಡ್ ಮಾಡ್ತೀರಾ. 16 1 16
16, ರಿಮೈಂಡರ್ ಎಷ್ಟು 9. ಸೊ ಉಲ್ಟಾ ಬರೀತೀರಾ. ಸೊ ಯಾವ ತರ ಬರೀತೀರಾ 1 9 ಕರೆಕ್ಟ್ ಅಲ್ವಾ. ಸೊ 1 9 ಟು ದ ಬೇಸ್ ಆಫ್ 16. ಸೊ 9 ಇಂಟು 16 ಪವರ್ 0 ಪ್ಲಸ್ 1 ಇಂಟು 16 ಪವರ್ 1. ಸೊ 16 ಪವರ್ 0 is 1, 1 9s are 9, 16 power 1 is 16, 16 1s are 16. So the answer would be 25. Clear? So ಅಲ್ಲಿಗೆ ನಾವು ಯಾವ ತರ ಬೈನರಿ ಟು ಡೆಸಿಮಲ್, ಬೈನರಿ ಟು ಡೆಸಿಮಲ್ ಮಾಡೋದು ಕಲ್ತ್ಕೊಂಡ್ವಿ, ಡೆಸಿಮಲ್ ಇಂದ ಆಕ್ಟಲ್ ಕಲ್ತ್ಕೊಂಡ್ವಿ, ಆಕ್ಟಲ್ ಇಂದ ನಾವು ಹೆಕ್ಸಾ ಡೆಸಿಮಲ್ ಕೂಡ ನಾವು ಇವಾಗ ಕಲ್ತ್ಕೊಂಡಿದ್ದೀವಿ. ಸೊ ದಿಸ್ ಈಸ್ ಹೌ ವಿ ಕನ್ವರ್ಟ್ ಒನ್ ನಂಬರ್ ಟು ಅದರ್ ನಂಬರ್. ಇವಾಗ ಸೇ ಫಾರ್ ಎಕ್ಸಾಂಪಲ್ ನಿಮಗೆ ಬೈನರಿ ಕೊಟ್ಟಿದ್ದಾರೆ, ಬೈನರಿಯಿಂದ ಆಕ್ಟಲ್ಗೆ, ಬೈನರಿಯಿಂದ ಹೆಕ್ಸಾ ಡೆಸಿಮಲ್ಗೆ ಯಾವ ತರ ಮಾಡೋದು ವಿ ವಿಲ್ ಟ್ರೈ ಟು ಲರ್ನ್ ದೆಮ್. ಸೊ ಇವಾಗ ನೀವು ಇಲ್ಲಿ ನೋಡೋದಾದ್ರೆ ನಾವು ಯಾವ ತಗೊಂಡಿದೀವಿ ಇಲ್ಲಿ ಫಸ್ಟ್ ಈ 1 1 1 1 1 ಅಂತ ನಾವು ತಗೊಂಡಿದೀವಿ. ಸೊ 1 1 1 1 1. ಸೊ ಬೇಸಿಕಲಿ ಎಷ್ಟಿದೆ ಅಲ್ಲಿ ಟೋಟಲಿ ನಾವು ಇವಾಗ 5 1s ಅಂತ ಅಲ್ಲಿ ತಗೊಂಡಿದೀವಿ. ಸೊ ಇವಾಗ ಇದನ್ನ ನಾನು ಇಫ್ ಐ ವಾಂಟ್ ಟು ಕನ್ವರ್ಟ್ ದಿಸ್ ಟು ಡೆಸಿಮಲ್ ಅಂದ್ರೆ ನಾನು ಯಾವ ತರ ಮಾಡ್ತೀನಿ, ನಮ್ಗೆ ಗೊತ್ತಿದೆ ಆಲ್ರೆಡಿ ಅದನ್ನ 2 power 0, 2 power 1, 2 square, 2 cube, 2 to the power of 4 ಇದಿಷ್ಟು ಮಲ್ಟಿಪ್ಲೈ ಮಾಡ್ತೀನಿ. ಅದೇನ್ ನಂಬರ್ ಬರುತ್ತೆ ದಟ್ ವಿಲ್ ಬಿಕಮ್ ಮೈ ವ್ಯಾಲ್ಯೂ, ಡೆಸಿಮಲ್ ವ್ಯಾಲ್ಯೂ ಬಂದ್ಬಿಡುತ್ತೆ. ಬಟ್ ಇವಾಗ ನಮಗ್ ಬೇಕಾಗಿರೋದು ಕ್ವಶನ್ ಡೆಸಿಮಲ್ ಕೊಟ್ಟಿದ್ದಾರೆ, ಐ ಮೀನ್ ಬೈನರಿ ಕೊಟ್ಟಿದ್ದಾರೆ. ನಾವು ಈ ಬೈನರಿಯಿಂದ ವಿ ವಾಂಟ್ ಟು ಕನ್ವರ್ಟ್ ಇಟ್ ಇಂಟು ಆಕ್ಟಲ್ ಅಂಡ್ ಹೆಕ್ಸಾಡೆಸಿಮಲ್. ಸೊ ಹೌ ಡು ವಿ ಡೂ? ಸಿ ಆಕ್ಟಾ ಅಂದ್ರೆ 3 3 3 3 ದ ಪೇರ್ ಆಫ್ 3. ಯಾಕೆ ಪೇರ್ ಆಫ್ 3 ಬೇಕಾಗುತ್ತೆ ನಮಗೆ ದಟ್ ವಿ ವಿಲ್ ಸಿ. ಇವಾಗ ಪೇರ್ ಆಫ್ 3 ಯಾಕೆ ಬೇಕು? ಆಕ್ಟಲ್ ಅಲ್ಲಿರೋ ಹೈಯೆಸ್ಟ್ ನಂಬರ್ ಎಷ್ಟು? ಆಕ್ಟಲ್ ಅಲ್ಲಿರೋ ಹೈಯೆಸ್ಟ್ ನಂಬರ್ ಎಷ್ಟು ಆಕ್ಟಲ್ ಅಲ್ಲಿರೋದು? 7 ಕರೆಕ್ಟ್ ಅಲ್ವಾ? 0 to 7 ನೋಡಿ. ಇವಾಗ 2 power 0, 2 power 1, 2 square. 2 square is 4, 2 power 1 is 2, 2 power 0 is 1. 4 plus 2 6, 6 plus 1 7. ಅಲ್ಲಿಗೆ ಆಕ್ಟಲ್ ನಂಬರ್ 0 to 7 ಎಲ್ಲ ನಂಬರ್ಸ್ ರೆಪ್ರೆಸೆಂಟ್ ಮಾಡೋದಕ್ಕೆ ನಮಗೆ 3 ಬೈನರಿ ಡಿಜಿಟ್ ಸಾಕು. ಅದಕ್ಕೋಸ್ಕರ ಇಫ್ ಯು ವಾಂಟ್ ಟು ಕನ್ವರ್ಟ್ ಎನಿ ನಂಬರ್ ಫ್ರಮ್ ಬೈನರಿ ಟು ಆಕ್ಟಲ್ ಡೈರೆಕ್ಟ್ಲಿ, ಬೈನರಿಯಿಂದ ನಾವು ಡೆಸಿಮಲ್ಗೆ ಹೋಗಿ ಡೆಸಿಮಲ್ ಇಂದ ಆಕ್ಟಲ್ಗೆ ಬರೋ ಅವಶ್ಯಕತೆ ಇಲ್ಲ. ವಿ ಕ್ಯಾನ್ ಡೈರೆಕ್ಟ್ಲಿ ಕನ್ವರ್ಟ್ ದ ಬೈನರಿ ನಂಬರ್ ಏನ್ ಕೊಟ್ಟಿದ್ದಾರೆ ದಟ್ ಬೈನರಿ ನಂಬರ್ ಇಂಟು ಆಕ್ಟಲ್ ವಿ ಕ್ಯಾನ್ ಡೈರೆಕ್ಟ್ಲಿ ಕನ್ವರ್ಟ್. ಯಾಕೆ? ಬೈ ಗ್ರೂಪಿಂಗ್ ದೆಮ್ ಇಂಟು ಪೇರ್ಸ್ ಆಫ್ 3. ಇವಾಗ ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ನಮ್ಗೆ, ಇಲ್ಲಿ 5 1 ಕೊಟ್ಟಿದಾರಲ್ವಾ, 1 2 3 4 5 ಕೊಟ್ಟಿದ್ದಾರೆ. ಬಟ್ ನಮ್ಗೆ ಪೇರ್ ಆಫ್ 3 ಆರ್ ಗ್ರೂಪ್ ಆಫ್ 3 ಅಂದ್ರೆ ಯಾವ ತರ ಬರಬೇಕು? ಇಲ್ಲ 3 ಡಿಜಿಟ್ ಇರಬೇಕು, ಇಲ್ಲ 6 ಡಿಜಿಟ್ ಇರಬೇಕು, ಇಲ್ಲ 9 ಡಿಜಿಟ್, ಆ ತರ ಹೋಗ್ಬೇಕು. ಇವಾಗ ಇಲ್ಲಿ ನಾವೇನ್ ಮಾಡೋಣ, ಈ ಕಡೆಗೆ ಒಂದು 0ನ ನಾವು ಆಡ್ ಮಾಡೋಣ. ಒಂದು 0ನ ಆಲ್ವೇಸ್ ಆಡ್ ಆನ್ ದ ಎಂಟಿ ಸೈಡ್. ಇಲ್ಲಿ ನಂಬರ್ಸ್ ಇದೆ, ಸೊ ಆಲ್ವೇಸ್ ಆಡ್ ಆನ್ ದ ಎಂಟಿ ಸೈಡ್. ಇವಾಗ ನೋಡಿ ಇಲ್ಲಿ ಡಿವೈಡ್ ಮಾಡ್ಬಿಟ್ರೆ ನಮ್ಗೆ ಏನಾಗುತ್ತೆ 1 1 1. ಸೊ 1 1 1 ಅಂದ್ರೆ ಏನು ಬೈನರಿನಲ್ಲಿ ನಮ್ಗೆ ಅಷ್ಟೇ ಆನ್ಸರ್, ಇನ್ನೇನಿಲ್ಲ. ಇದನ್ನ ಕನ್ವರ್ಟ್ ಮಾಡ್ತಾ ಇದೀವಿ. ಸೊ 1 1 1 ಅಂದ್ರೆ ಎಷ್ಟು? 2 power 0, 2 power 1, 2 square, 4 6 7, 2 power 0, 2 power 1. ಸೊ 2 power 0 ಅಂದ್ರೆ 1, 1 1s are 1, 2 square ಅಂದ್ರೆ 2 power 1 ಅಂದ್ರೆ 2, 2 into 1 is 2 ಅಂದ್ರೆ 3. ಸಿ ಇಷ್ಟೇ. ಸೊ ಏನು ನಮ್ಗೆ ಬೈನರಿನಲ್ಲಿ ಇದು ಕೊಟ್ಟಿದ್ರು, ಆಕ್ಟಲ್ ಅಲ್ಲಿ ಬರೆದಾಗ ಅದು ಈ ತರ ಬರುತ್ತೆ. ಇಟ್ ಈಸ್ 37. ಆರ್ ಯು ಟೇಕ್ ದ ಸೇಮ್ ನಂಬರ್. ಇವಾಗ ಇನ್ನೊಂದು ನಂಬರ್ ತಗೋಬೋಣ. ಆಕ್ಟಲ್ ಅಲ್ಲಿ ವಿ ವಿಲ್ ಟೇಕ್ ಸಮ್ ಅದರ್ ನಂಬರ್. ಲೆಟ್ ಅಸ್ ಟೇಕ್ ದ ನಂಬರ್ ಆಕ್ಟಲ್ ಅಲ್ಲಿ. ಲೆಟ್ ಅಸ್ ಟೇಕ್ ವಿಲ್ ಟೇಕ್ ನಂಬರ್ 1 1 1 2 3 4 5. 1 1 4 zeros with 1 1 1 1 2 3 4 zeros ಮತ್ತೆ 1 ತಗೊಂಡಿದ್ದೀವಿ ನಾವು ಇಲ್ಲಿ ಇವಾಗ. ಸೊ ಇವಾಗ ನಾವೇನ್ ಮಾಡ್ಬೇಕು ಇಲ್ಲಿ ನೋಡಿ, ಇಲ್ಲಿ 1 2 3 ಒಂದು ಲೈನ್, 1 2 3 ಒಂದು ಲೈನ್. ಇಲ್ಲಿ ಬೇಕಾದ್ರೆ 2 0 ಬಿಕಾಸ್ 3 ಡಿಜಿಟ್ಸ್ ಬೇಕಾಗಿರೋದ್ರಿಂದ. ಸೊ ಇವಾಗ ಇಲ್ಲಿ ನೋಡಿ 0 0 1. ಸೊ 0 0 1 ಅಂದ್ರೆ ಏನು? 2 power 2 square, 2 power 1, 2 power 0. ಸೊ ಇದು 0ನೇ ಆಗುತ್ತೆ. 2 power 0 is 1. ಸೊ ದ ಹಿಯರ್ ಆನ್ಸರ್ ವಿಲ್ ಬಿ 1. ಇದು 2 power 0, 2 power 1, 2 square. ಸೊ ಇವೆರಡು 0 0ನೇ. 2 square is 4, 4 into 1 is 4. ಸೊ ಇದು ಬಂದು 2 power 0, 2 power 1, 2 square. ಇವೆರಡು 0 into 0 0ನೇ. ಸೊ ಬೇಸಿಕಲಿ 2 power 0 is 1, 1 into 1 is 1. ಸೊ 141 ಟು ದ ಬೇಸ್ ಆಫ್ 8. ಸೊ ಏನ್ ನಂಬರ್ ನಾವು ತಗೊಂಡ್ವಿ ಇಲ್ಲಿ, ಯಾವ್ದು ನಾವು ನಂಬರ್ ತಗೊಂಡಿದ್ದು 1 1 1 2 3 4 1. ಇದು ಬೈನರಿನಲ್ಲಿತ್ತು. ಈ ಬೈನರಿನ ನಾವು ಆಕ್ಟಲ್ ಮಾಡಿದಾಗ 141 ಟು ದ ಬೇಸ್ ಆಫ್ 8 ಅಂತ ನಮಗೆ ಬಂದಿದೆ.
ಸೊ ಇವಾಗ ಸೇ ಫಾರ್ ಎಕ್ಸಾಂಪಲ್ ಇದನ್ನ ನಾನು ಬೈನರಿಲಿ ಮಾಡಬೇಕು ಅಂತ ಅನ್ಕೊಳ್ಳೋಣ. ಐ ಮೀನ್ ಬೈನರಿಯಿಂದ ನಾನು ಇಫ್ ಐ ವಾಂಟ್ ಟು ಕನ್ವರ್ಟ್ ಇಟ್ ಇಂಟು ಡೆಸಿಮಲ್, ವಿ ಆಲ್ ನೋ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ ದ ಆನ್ಸರ್. ಸೊ ವಿ ಹ್ಯಾವ್ ಆಲ್ರೆಡಿ ಸೀನ್ ಹೌ ಟು ಕನ್ವರ್ಟ್ ಬೈನರಿ ಟು decimal, binary to octal and binary to hexadecimal. So all the numbers have been shown here. So you can see here, you can see here this example 137 anta ನಾವು ತಗೊಂಡಿದ್ದೀವಿ. So 137 ಇಂದ if you look at this, see 137 into 68. So 68 into 2 is 136. So ಅದು remainder 1 ಬರುತ್ತೆ. 68 ಇಂದ 34, 34 2s are 68, remainder is 0. 2 into 17, 34, remainder is 0. 2 into 8, 16, remainder is 1. 2 4s are 8, remainder is 0. 2 2s are 4, remainder is 0. 2 1s are 2, remainder is 0. So ಮತ್ತೆ ಇಲ್ಲಿ 1 ಡಿವೈಡ್ ಆಗೋದಿಲ್ಲ 2 ಇಂದ, ಬಿಕಾಸ್ ಆಲ್ರೆಡಿ ಇಟ್ಸ್ ಎ ಸ್ಮಾಲರ್ ನಂಬರ್ ಆಗಿರೋದ್ರಿಂದ. ಸೊ ವಿ ಆರ್ ಗೋಯಿಂಗ್ ಟು ರೈಟ್ ಲೈಕ್ ದಿಸ್. ಇಲ್ಲಿಂದ ಶುರು ಮಾಡ್ಕೊಂಡು ಹೋಗ್ತೀವಿ, ಎಲ್ಲಿಂದ ಹಿಂಗೆ 1 1 ಅಂತ ಯು ಆರ್ ಗೋಯಿಂಗ್ ಟು ರೈಟ್ ಲೈಕ್ ದಿಸ್. ಆಲ್ರೆಡಿ 1 ಇದೆ ಇಲ್ಲಿ, ಸೊ ಇಲ್ಲಿ 1 ಅಲ್ಲೇ ರಿಮೈಂಡರ್ ಅದೇ ಬರ್ಕೊಂತೀರಾ. ಸೊ ಬೇಸಿಕಲಿ 1 0 0 1 0 0 ಈ ತರ ಬರ್ಕೊಂಡು ಹೋಗ್ತೀರಾ. ಸೊ ದಿಸ್ ಈಸ್ ಹೌ ವಿ ಆರ್ ಗೋಯಿಂಗ್ ಟು ಕನ್ವರ್ಟ್ ದ ಡೆಸಿಮಲ್ ನಂಬರ್ ಸಿಸ್ಟಮ್ ಇಂಟು ಬೈನರಿ ನಂಬರ್ ಸಿಸ್ಟಮ್. ಸೊ ಇವಾಗ ಈ ಬೈನರಿನ ನೀವು ಡೈರೆಕ್ಟ್ ಆಗಿ ಬೇಕಾದ್ರೂ ಯು ಕ್ಯಾನ್ ಕನ್ವರ್ಟ್ ಇಟ್ ಇಂಟು ಆಕ್ಟಲ್, ಇಲ್ಲ ಈಗ ಬೈ ಗ್ರೂಪಿಂಗ್ ಇಟ್ ಇಂಟು ಗ್ರೂಪ್ಸ್ ಆಫ್ 4 ಯು ಕ್ಯಾನ್ ಡೈರೆಕ್ಟ್ಲಿ ಕನ್ವರ್ಟ್ ದಟ್ ಇಂಟು ಹೆಕ್ಸಾಡೆಸಿಮಲ್. ಸೊ ಇವಾಗ ನೀವು ಇಲ್ಲಿ ನೋಡೋದಾದ್ರೆ ಯು ಕ್ಯಾನ್ ಡೈರೆಕ್ಟ್ಲಿ ಕನ್ವರ್ಟ್ ದಿಸ್ ನಂಬರ್ ಸಿಸ್ಟಮ್, ಇಲ್ಲಿ ಏನು ಬರ್ದಿದ್ದೀವಲ್ಲ ಇದನ್ನ ಬೇಕಾದ್ರೆ ಯು ಕ್ಯಾನ್ ಡೈರೆಕ್ಟ್ಲಿ ಕನ್ವರ್ಟ್ ದಿಸ್ ಇಂಟು ಆಕ್ಟಲ್. ನೋಡಿ ಇಲ್ಲಿ ಬೇಕಾದ್ರೆ ಯಾವ ಥರ ಬರ್ದಿದ್ದಾರೆ ಇಲ್ಲಿ. ಸೊ ಈ ಟೇಕ್ ದಿಸ್ ನಂಬರ್ 1 0 1 2 3 1 2 3 1 0 0 1 1 0 0 1. ಸಿ ಇವಾಗ ಅವ್ರು ಏನ್ ಮಾಡಿದ್ದಾರೆ, ಡೆಸಿಮಲ್ ಇಂದ ಆಕ್ಟಲ್ಗೆ ಕನ್ವರ್ಟ್ ಮಾಡೋದಕ್ಕೆ ನಾವೇನ್ ಮಾಡಿದೀವಿ, ಇಲ್ಲಿ ಡಿವೈಡ್ ಮಾಡಿದೀವಿ. 8 ಇಂದ ಡಿವೈಡ್ ಮಾಡ್ಕೊಂತ ಹೋಗಿದ್ದೀವಿ, ರಿಮೈಂಡರ್ ಬಂದು ಬರ್ದಿದ್ದಾರೆ ಅವರು. ಸೊ ಯು ಕ್ಯಾನ್ ಆಲ್ಸೋ ಡೂ ದ ಸೇಮ್ ವೇ, ಬಟ್ ಇನ್ಸ್ಟೆಡ್ ಆಫ್ ಡೂಯಿಂಗ್ ದಟ್ ಯು ಕ್ಯಾನ್, ಇಫ್ ಯು ಹ್ಯಾವ್ ದ ಬೈನರಿ ನಂಬರ್ ಡೈರೆಕ್ಟ್ಲಿ ಯು ಕ್ಯಾನ್ ಡೈರೆಕ್ಟ್ಲಿ ಕನ್ವರ್ಟ್ ದಿಸ್ ಇಂಟು ಆಕ್ಟಲ್. ನೋಡಿ ಇಲ್ಲಿ 3 ನಂಬರ್ಸ್ಗೆ ಒಂದು ಲೈನು, 3 ನಂಬರ್ಸ್ಗೆ ಒಂದು ಲೈನು. ಸೊ ನೋಡಿ ಇಲ್ಲಿ ಹೌ ವಿ ಹ್ಯಾವ್ ರಿಟನ್ 2 ಪವರ್ 0 2 1 2 ಸ್ಕ್ವೇರ್, 2 ಪವರ್ 0 2 ಪವರ್ 1 2 ಸ್ಕ್ವೇರ್, 2 ಪವರ್ 0 2 ಪವರ್ 1 ಇಲ್ಲೊಂದು 0 ಕೊಡಬೇಕು, 3 ಡಿಜಿಟ್ ಬರಬೇಕಾಗಿರೋದ್ರಿಂದ 2 ಸ್ಕ್ವೇರ್. ಸೊ ಇಲ್ಲಿ ನೋಡಿ 2 ಪವರ್ 0 ಅಂದರೆ 1, 1 ಇಂಟು 1 ಈಸ್ 1. ಸೊ ಇವೆರಡು 0ನೇ ಮಲ್ಟಿಪ್ಲೈ ಮಾಡಿದಾಗ ಸೊ 1 ಹಂಗೆ ಇಟ್ಕೊಳ್ಳೋಣ. ನೆಕ್ಸ್ಟ್ ನೋಡಿ ಇದು 2 ಪವರ್ 0 ಈಸ್ 1, 1 ಇಂಟು 1 ಈಸ್ 1, ಇವೆರಡು 0ನೇ ಅದು ಹಂಗೆ ಇಟ್ಕೊಳ್ಳೋಣ. 2 ಪವರ್ 0 ಈಸ್ 1 ಬಟ್ 2 ಇದು 0 ಇದೆ. ಸೊ 2 ಪವರ್ 1 ಈಸ್ 2, 2 ಇಂಟು 1 ಈಸ್ 2, ಇದೆರಡು 0. ಸಿ 2 1 1 ಟು ದ ಬೇಸ್ ಆಫ್ 8, 2 1 1 ಟು ದ ಬೇಸ್ ಆಫ್ 8. ಸಿ ಅದೇನ ನಂಬರ್ ಬಂದಿದ್ದು. ಸೊ 2 1 1 ಟು ದ ಬೇಸ್ ಆಫ್ 8. ಸೊ ನೆಕ್ಸ್ಟ್ ನಂಬರ್ ನಾವು ನೋಡೋದಾದ್ರೆ ನಮ್ಮ ಹತ್ರ ಯಾವ್ದಿದೆ, ಇವಾಗ ಇಲ್ಲಿ 137 ಟು ದ ಬೇಸ್ 10 ಇರೋದನ್ನ ವಿ ಕ್ಯಾನ್ ಕನ್ವರ್ಟ್ ದಟ್ ಇಂಟು ಹೆಕ್ಸಾಡೆಸಿಮಲ್ ಇಯರ್. ಯಾವ ತರ ಮಾಡಿದ್ದಾರೆ, ಡಿವೈಡೆಡ್ ಬೈ 16 ಮಾಡಿದ್ದಾರೆ. 16 ಇಂದ ಡಿವೈಡ್ ಮಾಡಿದ್ರೆ ಆಬ್ವಿಯಸ್ಲಿ ಅದೇನ್ ಬಂದಿದೆ ರಿಮೈಂಡರ್ ತಗೊಂತಾರೆ. ಆ ರಿಮೈಂಡರ್ ತಗೊಂಡು ದೇ ಆರ್ ಗೋಯಿಂಗ್ ಟು ಕೀಪ್ ದ ಆನ್ಸರ್ ದೇರ್. ಸಿ ಇಲ್ಲಿ 128 ಬರುತ್ತೆ, 128 ಬಂದ್ರೆ 16 8 128, 128 ಅಂದ್ರೆ 30ಗೆ 2 7ಗೆ 9. ಸೊ ಬೇಸಿಕಲಿ 9 ಇಸ್ ದ ರಿಮೈಂಡರ್ ಅಂಡ್ ದೆನ್ 8 ಡಿವೈಡ್ ಆಗೋದಿಲ್ಲ 16 ಇಂದ. ಸೊ ದೇ ಆರ್ ಗೋಯಿಂಗ್ ಟು ಕೀಪ್ 8 as like that only. ಸೊ 8 and 9 to the base of 16. ಸೊ ಈ ತರ ದೇ ಆರ್ ಗೋಯಿಂಗ್ ಟು ಕನ್ವರ್ಟ್ ಹೆಕ್ಸಾಡೆಸಿಮಲ್ ನ ಬೈನರಿಗೆ, ಬೈನರಿನ ಹೆಕ್ಸಾಡೆಸಿಮಲ್ಗೆ ವಿ ಹ್ಯಾವ್ ಕನ್ವರ್ಟೆಡ್ ಹಿಯರ್. ಸೊ ದಿಸ್ ಈಸ್ ಆಲ್ ಅಬೌಟ್ ಯುವರ್ ಬೈನರಿ ನಂಬರ್ ಸಿಸ್ಟಮ್. ಸೊ ಎಕ್ಸಾಮ್ ಅಲ್ಲಿ ನಿಮ್ಗೆ ಯಾವ ತರ ಕೇಳ್ಬೋದು, ದೇ ಕ್ಯಾನ್ ಆಸ್ಕ್ ಲೈಕ್ ಬೈನರಿನ ಹೆಕ್ಸಾಡೆಸಿಮಲ್ಗೆ ಕನ್ವರ್ಟ್ ಮಾಡೋದಕ್ಕೆ. ಸೊ ದೇ ವಿಲ್ ಗಿವ್ ಯು ಬೈನರಿ ಟು ಡೆಸಿಮಲ್, ಡೆಸಿಮಲ್ ಟು ಆಕ್ಟಲ್ ಆರ್ ಆಕ್ಟಲ್ ಟು ಹೆಕ್ಸಾಡೆಸಿಮಲ್. ಸೊ ಬೈನರಿ ಇತ್ತು ಅಂತಂದ್ರೆ ಡೆಸಿಮಲ್ ಮಾಡಬೇಕಾದ್ರೆ ವಾಟ್ ಯು ಡು, ಯು ಜಸ್ಟ್ ಮಲ್ಟಿಪ್ಲೈ ಇಟ್ ಬೈ 2 ಪವರ್ 0 2 ಪವರ್ 1 ಮಲ್ಟಿಪ್ಲೈ ಮಾಡ್ತೀರಾ. ಅದೇ ಬೈನರಿ ಟು ಆಕ್ಟಲ್ ಇತ್ತು ಅಂದ್ರೆ ಗ್ರೂಪ್ ಆಫ್ 3. ಅದೇ ಬೈನರಿ ಟು ಹೆಕ್ಸಾಡೆಸಿಮಲ್ ಇತ್ತು ಅಂದ್ರೆ ಯು ಜಸ್ಟ್ ಮೇಕ್ ಗ್ರೂಪ್ ಆಫ್ 4. ಸೊ ನಿಮ್ಗೆ ತೋರಿಸಿಲ್ಲಲ್ಲ, ಐ ವಿಲ್ ಕನ್ವರ್ಟ್ ಬೈನರಿ ಟು ಹೆಕ್ಸಾಡೆಸಿಮಲ್ ಡೈರೆಕ್ಟ್ಲಿ. ಸಿ ಇವಾಗ ಇಲ್ಲಿ ನೋಡಿ ಸೇಮ್ ನಂಬರ್ 1 0 0 0 1 1 2 3 1 0 0 0 1 0 0 1 1 0 0 1. ಸಿ ಇದು ನಂಬರ್ ಕೊಟ್ಟಿದ್ದಾರೆ ನಮ್ಗೆ ಇಲ್ಲಿ ಬೈನರಿಲಿ ಇದೆ. ಇವಾಗ ನೋಡಿ ಆಲ್ರೆಡಿ ನಾವಿಲ್ಲಿ ಬೈ ಡಿವಿಷನ್ ಮೆಥಡ್ ಕನ್ವರ್ಟ್ ಮಾಡಿದೀವಿ ಹೆಕ್ಸಾಡೆಸಿಮಲ್ಗೆ. ಸಿ ಹೆಕ್ಸಾಡೆಸಿಮಲ್ ಅಂದ್ರೆ 4 ಅಂತ ನಾನು ಹೇಳಿದೆ. ಸೊ 4 ಮಾಡಿ, ಸೊ 2 ಪವರ್ 0 2 ಪವರ್ 1 2 ಸ್ಕ್ವೇರ್ 2 ಕ್ಯೂಬ್, 2 ಪವರ್ 0 2 ಪವರ್ 1 2 ಸ್ಕ್ವೇರ್ 2 ಕ್ಯೂಬ್. ಸೊ ನೋಡಿ ಇಲ್ಲಿ 2 ಪವರ್ 0 ಇಸ್ 1, 1 into 1 is 1, 2 power 1 is 2, 2 into 0 is 0, anything into 0 is 0, 2 cube is 8, 8 into 1 is 8, so 8 plus 1.
ನೆಕ್ಸ್ಟ್ ನೋಡಿ 2 ಪವರ್ 0 ಇದೆಲ್ಲ 0 ಇದೆ, ಎನಿಥಿಂಗ್ ಮಲ್ಟಿಪ್ಲೈಡ್ ಬೈ 0 is 0 0 0 2 ಕ್ಯೂಬ್. ಸೊ 2 ಕ್ಯೂಬ್ ಅಂದ್ರೆ ಏನು, 2 into 2 into 2, 2 2s are 4, 4 2s are 8. See 8 plus 1 9, so 89 to the base of 16. ನೋಡಿ ಅದೇನ ಬಂದಿರೋದು 89 to the base of 16. ಸೊ ಬೈನರಿ ಇತ್ತು ಅಂದ್ರೆ ಬೈನರಿಯಿಂದ ಆಕ್ಟಲ್ ಮಾಡಬೇಕಾಗಿದ್ರೆ ಯು ಡೈರೆಕ್ಟ್ಲಿ ಗ್ರೂಪ್ ದ ನಂಬರ್ಸ್ ಅಂಡ್ ದೆನ್ ಯು ಗೆಟ್ ಇಟ್. ಇಲ್ಲ ಅಕಸ್ಮಾತ್ ಉಲ್ಟಾ ಕೇಳಿದ್ದಾರೆ ಅಂತ ಅನ್ಕೊಳ್ಳಿ, ಆಕ್ಟಲ್ ಕೊಟ್ಬಿಟ್ಟು ದೇ ಹ್ಯಾವ್ ಆಸ್ಕ್ಡ್ ಯು ಟು ಮೇಕ್ ಇಟ್ ಇಂಟು ಎ ಬೈನರಿ, ಯು ರೈಟ್ ಎವ್ರಿ ನಂಬರ್ ಇನ್ ಗ್ರೂಪ್ಸ್ ಆಫ್ 3. ಯು ರೈಟ್ ಎವ್ರಿ ನಂಬರ್ ಇನ್ ಗ್ರೂಪ್ಸ್ ಆಫ್ 3. ಇಲ್ಲ ಹೆಕ್ಸಾಡೆಸಿಮಲ್ ಕೊಟ್ಟು ನಿಮ್ಮನ್ನ ಬೈನರಿ ಕೇಳಿದ್ದಾರೆ ಅಂತ ಅನ್ಕೊಳ್ಳಿ, ಅಗೈನ್ ಯು ಡೈರೆಕ್ಟ್ಲಿ ರೈಟ್ ದ ನಂಬರ್ಸ್ ಇನ್ ಟು ಗ್ರೂಪ್ಸ್ ಆಫ್ 4. ಸಿ ಇವಾಗ ಏನಿದೆ ಅಲ್ಲಿ 89 ಟು ದ ಬೇಸ್ ಆಫ್ 16 ಅಂತ ಕೊಟ್ಬಿಟ್ಟು ರೈಟ್ ಇನ್ ದ ಫಾರ್ಮ್ ಆಫ್ ಬೈನರಿ ಅಂತ ಹೇಳಿದ್ದಾರೆ ಅಂತ ಅನ್ಕೊಳ್ಳೋಣ. ರೈಟ್ ಇನ್ ದ ಫಾರ್ಮ್ ಆಫ್ ಬೈನರಿ ಅಂತ ಹೇಳಿದ್ದಾರೆ ಅಂತ ಅನ್ಕೊಳ್ಳೋಣ. ಸಿ ನಮಗೆ ಬೈನರಿ ಗೊತ್ತೇನಿದೆ, 1 2 3 1 1 2 3 zeros 1 0 0 1 1 0 0 1 ಇದು ನಮಗೆ ಬೈನರಿ ನಂಬರ್ ಅಂತ ಗೊತ್ತು. ಇವಾಗ 89 ಟು ದ ಬೇಸ್ ಆಫ್ 16 ಕೊಟ್ಬಿಟ್ಟು ಇಫ್ ದ ಆಸ್ಕ್ ಯು ಟು ರೈಟ್ ಇನ್ ದ ಫಾರ್ಮ್ ಆಫ್ ಬೈನರಿ ಬರೀರಿ, ಇದನ್ನ ಕನ್ವರ್ಟ್ ಮಾಡಿ ಅಂತ ಅಂದ್ರೆ ಇದನ್ನ ಏನ್ ಮಾಡ್ತೀರಾ ನೀವು 4 ಡಿಜಿಟ್ಸ್ ಆಗಿ ಕನ್ವರ್ಟ್ ಮಾಡ್ತೀರಾ. 4 ಡಿಜಿಟ್ಸ್ ಹೆಂಗ್ ಕನ್ವರ್ಟ್ ಮಾಡ್ತೀರಾ, 1 0 0 1. ಯಾಕೆ 1 0 0 1, 2 ಪವರ್ 0 2 ಪವರ್ 1 2 ಸ್ಕ್ವೇರ್ 2 ಕ್ಯೂಬ್, 2 ಕ್ಯೂಬ್ is 8, 2 ಪವರ್ 0 is 1, 1 into 1 is 9. ಸಿ 9 ಬಂತು. ಈ 8 ಹಂಗೆ ಹೆಂಗ್ ಬರೀತೀರಾ, 0 0 0 1. ಯಾಕೆ 0 0 0 1, 2 ಪವರ್ 0 2 1 2 ಸ್ಕ್ವೇರ್ 2 ಕ್ಯೂಬ್ ಎಲ್ಲ 0ನೇ, 2 ಕ್ಯೂಬ್ is 8, 89 ಬಂತು. ಸೊ ಬೈನರಿಯಿಂದ ನೀವು ಹೆಕ್ಸಾಡೆಸಿಮಲ್ ಇರ್ಬೋದು ಆರ್ ಹೆಕ್ಸಾಡೆಸಿಮಲ್ ಇಂದ ಬೈನರಿಗೆ ಇರ್ಬೋದು, ಗ್ರೂಪ್ ಆಫ್ 4 ಉಲ್ಟಾ ಮಾಡಿದ್ರೆ ಆಗೋಗುತ್ತೆ. ಅದೇ ಬೈನರಿಯಿಂದ ಆಕ್ಟಲ್ ಇಂದ ಬೈನರಿಗೆ ಗ್ರೂಪ್ಸ್ ಆಫ್ 3 ಉಲ್ಟಾ ಮಾಡಿದ್ರೆ ಆಗೋಗುತ್ತೆ. ಆಕ್ಟಲ್ ಅಲ್ಲಿ ಇರೋದಕ್ಕೆ 3 ಡಿಜಿಟ್ಸ್ ಬರೆದ್ರೆ ಬೈನರಿ ಬರುತ್ತೆ, ಬೈನರಿ ಇರೋದನ್ನ 3 ಡಿಜಿಟ್ಸ್ ಗ್ರೂಪ್ ಮಾಡಿದ್ರೆ ಆಕ್ಟಲ್ ಬರುತ್ತೆ. ಬೈನರಿ ಇರೋದಕ್ಕೆ 4 ಡಿಜಿಟ್ಸ್ ಗ್ರೂಪ್ ಮಾಡಿದ್ರೆ ಹೆಕ್ಸಾಡೆಸಿಮಲ್ ಬರುತ್ತೆ, ಹೆಕ್ಸಾಡೆಸಿಮಲ್ ಇರೋದಕ್ಕೆ 4 ಡಿಜಿಟ್ಸ್ ಆಗಿ ಉಲ್ಟಾ ಬರೆದ್ರೆ ಯು ವಿಲ್ ಗೆಟ್ ದ ಬೈನರಿ ನಂಬರ್ ಸಿಸ್ಟಮ್. ಅಂಡ್ ಬೈನರಿ ಇರೋದನ್ನ ಯು ಕ್ಯಾನ್ ಈಸಿಲಿ ಕನ್ವರ್ಟ್ ದಟ್ ಇಂಟು ಲೈಕ್ ಡೆಸಿಮಲ್ ಅಂಡ್ ಹೌ ಎವರ್ ನಿಮ್ಗೆ ಯಾಕೆ ಎಕ್ಸಾಂಪಲ್ ಏನ್ ಕೇಳಿರ್ತಾರೆ ಯು ಕ್ಯಾನ್ ಡೈರೆಕ್ಟ್ಲಿ ಕನ್ವರ್ಟ್ ಅಕಾರ್ಡಿಂಗ್ಲಿ. ಸೊ ದಿಸ್ ಟೋಟಲಿ ಕಂಪ್ಲೀಟ್ಸ್ ಅವರ್ 4 ನಂಬರ್ ಸಿಸ್ಟಮ್ಸ್. ನಾವೇನ್ ನಂಬರ್ ಸಿಸ್ಟಮ್ಸ್ ಅಂತ ನೋಡಿದ್ವಲ್ಲ, ಸೊ ಡೆಸಿಮಲ್ಲು ಐ ಮೀನ್ ಬೈನರಿ ಆದ್ಮೇಲಿಂದ ಆಕ್ಟಲ್ ಆದ್ಮೇಲಿಂದ ಡೆಸಿಮಲ್ ಆದ್ಮೇಲಿಂದ ಹೆಕ್ಸಾಡೆಸಿಮಲ್, ಆಲ್ ದ 4 ನಂಬರ್ ಸಿಸ್ಟಮ್ಸ್. ಇವಾಗ ಕಂಪ್ಯೂಟರ್ ಅದನ್ನ ಯಾವ ತರ ಕೋಡ್ ಮಾಡುತ್ತೆ. ಸೊ ಕಂಪ್ಯೂಟರ್ ಅದನ್ನ ಯಾವ ತರ ಕೋಡ್ ಮಾಡುತ್ತಪ್ಪ ಅಂತಂದ್ರೆ, ಸಿ ಕಂಪ್ಯೂಟರು ಬೇಸಿಕಲಿ ವಿ ಹ್ಯಾವ್ ಆಸ್ಕಿ ಅಂತ ಒಂದು ಕೋಡಿಂಗ್ ಸಿಸ್ಟಮ್ ಇದೆ, ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್. ಸಿ ASCII, ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್. ಅದರಲ್ಲಿ ಸ್ಟ್ಯಾಂಡರ್ಡ್ ಆಸ್ಕಿ, ಎಕ್ಸ್ಟೆಂಡೆಡ್ ಆಸ್ಕಿ. ಸಿ ಸ್ಟ್ಯಾಂಡರ್ಡ್ ಆಸ್ಕಿ ವಿಲ್ ಟೇಕ್ ಯು ಅಪ್ ಟು 128 because it is 7 bit, whereas extended will take up to 256 because it is a 8 bit. ಸೊ ಏನಿದು 128 ಬಿಟ್, ಏನಿದೆ 8 ಬಿಟ್ ಅಂದ್ರೆ, ಸಿ ನಂಬರ್ ಆಫ್ ಬಿಟ್ಸ್ ನೀವೇನು ಬರೀತಿರಲ್ಲ, ಸೊ 2 ಪವರ್ 0, ಸಿ ಈ ಕಡೆ ಇಲ್ಲಿ ಬರೆಯೋಣ, ಸಿ ಈ ತರ ಬರೆಯೋಣ ನೋಡಿ, 2 ಪವರ್ 0 2 ಪವರ್ 1 2 ಸ್ಕ್ವೇರ್ 2 ಕ್ಯೂಬ್ 2 ಪವರ್ 4 2 ಪವರ್ 5 2 ಪವರ್ 6 1 2 3 4 5 6 7. ಸಿ 1 2 4 8 16 32 64. ಸೊ 2 ಪವರ್ 5 is ಸಿ 1 2 3 4 5 6 7. ಸೊ ಇಷ್ಟು ಆ್ಯಡ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ 128. 60 ಪ್ಲಸ್ 30 90, 90 ಪ್ಲಸ್ 10 100, 100 ಪ್ಲಸ್ 10 110, 115. ಸೊ ರಿಮೈನಿಂಗ್ ಆ್ಯಡ್ ಮಾಡಿದ್ರೆ 128 ಬರುತ್ತೆ. ಅದೇ ಇವಾಗ ನೋಡಿ 2 ಪವರ್ 7 ತಗೊಂಬಂದಾಗ 8 ಬಿಟ್ಸ್ ತಗೊಂಬಂದ್ರೆ ಇಟ್ ವಿಲ್ ಬಿಕಮ್ 128 ಬರುತ್ತೆ. ಇಲ್ಲಿ ಮತ್ತೆ 64 ಇಂಟು 2 ಪವರ್ 6 is 64, ಇನ್ನೊಂದು 2 ಆ್ಯಡ್ ಮಾಡಿದಾಗ 64 ಇಂಟು 2 128. 128 ಆಲ್ರೆಡಿ ಇದು ಬಂದಿದೆ ಮೇಲೆಗಡೆ, ಇನ್ನೊಂದು ಬಿಟ್ ಎಕ್ಸ್ಟೆಂಡ್ ಮಾಡಿದ್ರೆ 128 ಪ್ಲಸ್ 128 256ಗೆ ನಮಗೆ ಅದು ಎಕ್ಸ್ಟೆಂಡ್ ಮಾಡ್ಬೋದು. ಸೊ ಆಸ್ಕಿನಲ್ಲಿ ಸ್ಟ್ಯಾಂಡರ್ಡ್ ಆಸ್ಕಿ 7 ಬಿಟ್ಟು, ಎಕ್ಸ್ಟೆಂಡೆಡ್ ಆಸ್ಕಿ ಇಸ್ ದ 8 ಬಿಟ್ ವಿಚ್ ಇಸ್ ಗೋಯಿಂಗ್ ಟು ಎನ್ಕೋಡ್ 256 ಕ್ಯಾರೆಕ್ಟರಿಸ್ಟಿಕ್ಸ್. ಅಂದ್ರೆ ಏನು, ಇವಾಗ ಒಂದು ಕೀಬೋರ್ಡ್ ಏನಿದೆ, ನಮ್ಮ ಒಂದು ಭಾಷೆ ಏನಿದೆ, ಡಿಫ್ರೆಂಟ್ ಲೆಟರ್ಸ್, ಡಿಫ್ರೆಂಟ್ ಸಿಂಬಲ್ಸ್ ನಾವು ಯೂಸ್ ಮಾಡ್ತೀವಿ. ಆ ಡಿಫ್ರೆಂಟ್ ಲೆಟರ್ಸ್ ಅಂಡ್ ಡಿಫ್ರೆಂಟ್ ಸಿಂಬಲ್ಸ್ ನ ಹೌ ಇಸ್ ದಟ್ ಕಂಪ್ಯೂಟರ್ ಇಸ್ ಗೋಯಿಂಗ್ ಟು ಕೋಡ್. ಆ ಕಂಪ್ಯೂಟರ್ ಕೋಡ್ ಮಾಡಿ ಅದು ಯಾವ ತರ ಕನ್ವರ್ಷನ್ ಮಾಡ್ಕೊಡುತ್ತೆ ಅನ್ನೋದು ಅರ್ಥ. ಸಿ ನೋಡಿ ಇಲ್ಲಿ ಇವಾಗ ಎ ಅಂತ ನಾನು ಟೈಪ್ ಮಾಡಿದ್ರೆ ಕೀಬೋರ್ಡ್ ಅಲ್ಲಿ, ಆಸ್ಕಿನಲ್ಲಿ ಅದು 65 ಆಗುತ್ತೆ. ಅದೇ ಸ್ಮಾಲ್ ಎ ಟೈಪ್ ಮಾಡಿದ್ರೆ ಅದು ಆಸ್ಕಿನಲ್ಲಿ 97 ಆಗಿ ಹೋಗಿ ಡೆಸಿಮಲ್ ನಂಬರ್ ಸಿಸ್ಟಮ್. ಸೊ ಅದು ಡೆಸಿಮಲ್ ನಮ್ಗೆ ಅರ್ಥ ಆಗುತ್ತೆ. ಸೊ ದಟ್ ಕಂಪ್ಯೂಟರ್ಗೆ ಅದು ಇಟ್ ಈಸ್ ಗೋಯಿಂಗ್ ಟು ಕನ್ವರ್ಟ್ ಇಟ್ ಇಂಟು ಬೈನರಿ. ಸೊ ದಿಸ್ ಈಸ್ ಯುವರ್ ಆಸ್ಕಿ, ಅದರಲ್ಲಿ ಸ್ಟ್ಯಾಂಡರ್ಡ್ ಆಸ್ಕಿ ಅಂಡ್ ದ ಎಕ್ಸ್ಟೆಂಡೆಡ್ ಆಸ್ಕಿ ASCII. ನೆಕ್ಸ್ಟ್ ನಮ್ಮ ಹತ್ರ ಇರೋದು ಯೂನಿಕೋಡ್. ಸೊ ಇದೇನಾಯ್ತಪ್ಪ, ಇದು ಯೂನಿಕೋಡ್ ಏನಕ್ಕೆ ಬೇಕಾಯ್ತು ನಮಗೆ ಅಂತಂದ್ರೆ, ಸೊ ಬೇಸಿಕಲಿ ಸಿ
ಪ್ರಪಂಚದಾದ್ಯಂತ ಎಲ್ಲಾ ಭಾಷೆಗಳಲ್ಲಿ ಪ್ರತಿಯೊಂದು ಅಕ್ಷರಕ್ಕೂ ಇಂಗ್ಲಿಷಲ್ಲೇನೋ ವಿ ಆರ್ ಲಿಮಿಟೆಡ್ ಕ್ಯಾರೆಕ್ಟರಿಸ್ಟಿಕ್ಸ್, ವೆರಸ್ ಇವಾಗ ಕನ್ನಡ ಇರ್ಬೋದು ಆ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಏನಿದೆ ಆ ಲ್ಯಾಂಗ್ವೇಜಸ್ ಅಲ್ಲಿ ವಿ ಹ್ಯಾವ್ ವೇರಿಯಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ 128 or 256 ನಮಗೆ ಸಾಕಾಗೋದಿಲ್ಲ. ಅದಕ್ಕೋಸ್ಕರ ವಿ ಹ್ಯಾಡ್ ದಿಸ್ ಯೂನಿ ಕೋಡ್ ಫಾರ್ ದ ಡಿಫರೆಂಟ್ ಲ್ಯಾಂಗ್ವೇಜಸ್ ಆಫ್ ದಿ ಕಂಟ್ರೀಸ್. ಡಿಫರೆಂಟ್ ಲ್ಯಾಂಗ್ವೇಜಸ್ ಏನಿದೆ ವಿವಿಧ ದೇಶಗಳಲ್ಲಿ ಅದು ಎಲ್ಲಾ ಭಾಷೆಗಳಿಗೂ ಒಂದೊಂದು ಕೋಡ್ ತಗೊಂಡ್ಬರೋದಕ್ಕೆ ಯೂನಿವರ್ಸಲ್ ಆಗಿ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಒನ್, ದಟ್ ಈಸ್ ಕಾಲ್ಡ್ ಎಸ್ ಯುವರ್ ಯೂನಿ ಕೋಡ್. ಸೊ ನೆಕ್ಸ್ಟ್ ಬಂದು ವಿ ಹ್ಯಾವ್ ದಿ EBC DIC. EBC DIC ಬೇಸಿಕಲಿ ಏನಿದೆ EBC DIC ಅಂತಂದ್ರೆ ಎಕ್ಸ್ಟೆಂಡೆಡ್ ಬೈನರಿ ಕೋಡೆಡ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್. ಎಕ್ಸ್ಟೆಂಡೆಡ್ ಬೈನರಿ ಕೋಡೆಡ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್. ಸೊ ಬೈನರಿ ಕೋಡೆಡ್ ಡೆಸಿಮಲ್ ಇಂಟರ್ಚೇಂಜ್. ಸೊ ಬೇಸಿಕಲಿ ಇಟ್ ಇಸ್ ಎ ಎಕ್ಸ್ಟೆಂಡೆಡ್ ಕೋಡ್ ವಿಚ್ ವಾಸ್ ಡೆವಲಪ್ಡ್ ಬೈ ದ IBM. ಸೊ IBM ಮೈನ್ ಫ್ರೇಮ್ ಅಲ್ಲಿ ನಾವು ಇದನ್ನ ಯೂಸ್ ಮಾಡ್ತಾ ಇದ್ವಿ. ಸೊ ಇಟ್ ಇಸ್ ದ EBC DIC ಅಂಡ್ ಲಾಸ್ಟ್ ಒನ್ ಇಸ್ ದ ಬೈನರಿ ಕೋಡೆಡ್ ಡೆಸಿಮಲ್. ಲಾಸ್ಟ್ ಒನ್ ಇಸ್ ದ ಬೈನರಿ ಕೋಡೆಡ್ ಡೆಸಿಮಲ್. ಸೊ ಏನಿದು ಬೈನರಿ ಕೋಡೆಡ್ ಡೆಸಿಮಲ್ ಅಂತಂದ್ರೆ ಇನ್ಸ್ಟೆಡ್ ಆಫ್ ಟ್ರಾನ್ಸ್ಲೇಟಿಂಗ್ ಬೈನರಿಗೆ ಎಲ್ಲ ಚೇಂಜಸ್ ಮಾಡೋ ಬದಲು ಇವಾಗ 15 ಅಂತ ಇದೆ, 15 ನಾವು ಬೈನರಿಲಿ ಯಾವ ತರ ಬರಿತೀವಿ 1111 ಅಂತ ಬರಿತೀವಿ, ಕರೆಕ್ಟ್ ಅಲ್ವಾ? 1111 ಅಂತ ಬರಿತೀವಿ. ಇಫ್ ಯು ಲುಕ್ ಅಟ್ ದಿಸ್ 15 ಇವಾಗ ನಾ ಇದನ್ನ ಬೈನರಿಲಿ ಬರಿಬೇಕಾದ್ರೆ 2 7s 2 3s 2 2s 2 1s, ಕರೆಕ್ಟ್ ಅಲ್ವಾ? ಸೊ ನೀಟಾಗಿ ನಮ್ಗೆ ಏನಾಗುತ್ತದೆ ಅವಾಗ 1111 ಅಂತ ಬಂದ್ಬಿಡುತ್ತೆ, ಕರೆಕ್ಟ್ ನಾಟ್ ಸರ್? ಸೊ 11 ಅಂದ್ರೆ ಏನು 2 8 4 2 1, ಸೊ 12 14 15. ಸೊ ಇದು ಬಂದ್ಬಿಡುತ್ತೆ. ಬಟ್ ಬೈನರಿ ಕೋಡೆಡ್ ಡೆಸಿಮಲ್ ಏನ್ ಮಾಡ್ತೀವಪ್ಪ ಅಂದ್ರೆ ಈ 15 ಏನಿದೆ ಅಲ್ಲ, ಈ 15 ಅನ್ನ ಎವ್ರಿ ಡಿಜಿಟ್ ಇಸ್ ಕೋಡೆಡ್ ಸಪರೇಟ್ಲಿ. ಒನ್ ಅನ್ನ ಯಾವ ತರ ಬರೀತಾ ಇದ್ದಾರೆ ನೋಡಿ, 0 0 0 1. ಸೊ ಲಾಸ್ಟ್ ಡಿಜಿಟ್ 2 power 0 is 1. ಸೊ 1 into 1 is 1. 5 ಯಾವ ತರ ಬರೀತಾ ಇದ್ದಾರೆ 0 1 0 1. 2 power 0 is 1. 1 into 1 is 1. ಇಲ್ಲಿ 2 power 1 into 0 0. 2 square into 1, 2 square is 4. 4 into 1 is 4. 4 plus 1 5. That is your binary coded decimal. So ಪ್ರತಿಯೊಂದು ನಂಬರ್ನೂ ಇನ್ಸ್ಟೆಡ್ ಆಫ್ ಕನ್ವರ್ಟಿಂಗ್ ಇಟ್ ಇಂಟು ಬೈನರಿ ನಂಬರ್, ಏನ್ ನಂಬರ್ ಇದೆ ಅದನ್ನ ಹಂಗೆ ಬೈನರಿ ಕನ್ವರ್ಟ್ ಮಾಡ್ತಾ ಹೋದ್ರೆ ದಟ್ ವಿಲ್ ಬಿ ಕಾಲ್ಡ್ ಆಸ್ ಬೈನರಿ ಕೋಡೆಡ್ ಡೆಸಿಮಲ್. ಪ್ರತಿ ದಶಮಾಂಶ ಅಂಕಿಯನ್ನು ಅದರ 4 ಬಿಟ್ ಬೈನರಿ ಅನುಕ್ರಮಕ್ಕೆ 8421. ದಟ್ ಇಸ್ ವಾಟ್ 8421 ಅಂದ್ರೆ 2 power 0, 2 power 1, 2 square, 2 cube. 2 cube is 8, 2 square is 4, 2 power 1 is 2, 2 power 0 is 1. ಸೊ ಪ್ರತಿಯೊಂದು 8421 ಕೋಡ್ ಈ ತರ ಡೈರೆಕ್ಟ್ ಆಗಿ ಕನ್ವರ್ಟ್ ಮಾಡ್ಬಿಡುತ್ತೆ. ಸೊ 15 ಯಾವ ತರ ಬರುತ್ತೆ, ಈ ತರ ಬರುತ್ತೆ. ಅದೇ ಇವಾಗ ನಾನು 23 ಬರಿಬೇಕಂತ ಅನ್ಕೊಳ್ಳಿ, 23 ಯಾವ ತರ ಬರೀತೀವಿ ನೋಡಿ ಇಲ್ಲಿ. ಸೊ ಫಸ್ಟ್ 4 ಬೇಕು, 2 3s 8 ಬೇಕಾ ನಮ್ಗೆ? ಬೇಡ. 2 square 4 ಬೇಡ ನಮ್ಗೆ. 2 square 2 to the power of 1 2 ಬೇಕು, ಬರ್ಕೊಂತೀನಿ. 2 power 0 is 1 ನೋಡಿ 1 1. ಇವಾಗ 2 ಬರಬೇಕು, 2 power 0 is 1. ಸೊ 2 ನ ಡೈರೆಕ್ಟ್ ಆಗಿದೆ. 2 power 1 is 2. ಸೊ ನಾವೇನು ಬರೀತೀನಿ 0 1 0 0 ನೋಡಿ ಈ ತರ ಇಟ್ ಇಸ್ ಗೋಯಿಂಗ್ ಟು ಡೈರೆಕ್ಟ್ಲಿ ಕೋಡ್ ದ ನಂಬರ್ ಫ್ರಮ್ ದ ಡೆಸಿಮಲ್ ಟು ಬೈನರಿ. ದಟ್ ಈಸ್ ಕಾಲ್ಡ್ ಆಸ್ ಯುವರ್ ಬೈನರಿ ಕೋಡೆಡ್ ಡೆಸಿಮಲ್. ಬೈನರಿ ಕೋಡೆಡ್ ಡೆಸಿಮಲ್. ಸೊ ಟೋಟಲ್ ಆಗಿ ನಮ್ಗೆ ಇವಾಗ ಎಷ್ಟು ತರ ನಂಬರ್ ಸಿಸ್ಟಮ್ ಇದೆ? 4 ತರ ನಂಬರ್ ಸಿಸ್ಟಮ್ ಇದೆ. ಯಾವ್ಯಾವುದು? ಬೈನರಿ ನಂಬರ್ ಸಿಸ್ಟಮ್, ಆಕ್ಟಲ್ ನಂಬರ್ ಸಿಸ್ಟಮ್, ಡೆಸಿಮಲ್ ನಂಬರ್ ಸಿಸ್ಟಮ್, ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. ಅದನ್ನ ನಾವು ಯಾವ ತರ ಕೋಡ್ ಮಾಡ್ತೀವಿ? ವಿ ಆರ್ ಗೋಯಿಂಗ್ ಟು ಕೋಡ್ ಇನ್ ಆಸ್ಕಿ. ಅದರಲ್ಲಿ ಸ್ಟ್ಯಾಂಡರ್ಡ್ ಆಸ್ಕಿ, ಎಕ್ಸ್ಟೆಂಡೆಡ್ ಆಸ್ಕಿ, 7 ಬಿಟ್ಟು 8 ಬಿಟ್ಟು. ಆಮೇಲಿಂದ ವಿ ಹ್ಯಾವ್ ದಿ ಯೂನಿಕೋಡ್ ಫಾರ್ ಡಿಫರೆಂಟ್ ಲ್ಯಾಂಗ್ವೇಜಸ್ ಆಫ್ ದಿ ವರ್ಲ್ಡ್. ದೆನ್ ವಿ ಹ್ಯಾವ್ ದಿ ಎಕ್ಸ್ಟೆಂಡೆಡ್ ಬೈನರಿ ಕೋಡೆಡ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್ ಅಂಡ್ ಲಾಸ್ಟ್ಲಿ ವಿ ಹ್ಯಾವ್ ದಿ ಬೈನರಿ ಕೋಡೆಡ್ ಡೆಸಿಮಲ್. ಸೇಮ್ ಡಿಜಿಟ್ಸ್. ಇಫ್ ಡಿಫರೆಂಟ್ ಸಾಫ್ಟ್ವೇರ್ಸ್ ಆರ್ ಯೂಸಿಂಗ್ ಡಿಫರೆಂಟ್ ಕೋಡಿಂಗ್ ವರ್ಷನ್ಸ್ ಅಂತ ತಗೊಂಡ್ರೆ, ಅದು ಕೋಡಿಂಗ್ ಫಾರ್ಮ್ಯಾಟ್ಸ್ ಅಂತ ತಗೊಂಡ್ರೆ ASCII ಇಲ್ಲಿ ಬರೆದಾಗ A will be 65, whereas Unicode ಅಲ್ಲಿ ಬರೆದಾಗ it will be U plus 0041, like Unicode 0041. Then EBC DIC ಅಲ್ಲಿ ಬರೆದಾಗ it will be coded as 193. So different encoding systems will use different numbers for all the different languages or the inputs. ನಾವೇನು ಟೆಕ್ಸ್ಚುಯಲ್ ಇನ್ಪುಟ್ಸ್ ಇರ್ಬೋದು, ಅದು ಎನಿ ಅದರ್ ಕೀಬೋರ್ಡ್ ಇನ್ಪುಟ್ಸ್ ನಾವೇನು ಕೊಡ್ತೀವಿ ಕಂಪ್ಯೂಟರ್ಗೆ, ಅದು ಅದನ್ನ ತಗೊಳುತ್ತೆ ಅಂಡ್ ಅದ ಹತ್ರ ಕನ್ವರ್ಷನ್ ಮಾಡಿ ಕಂಪ್ಯೂಟರ್ ಇಸ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್. ಸೊ ದಿಸ್ ಈಸ್ ಆಲ್ ಅಬೌಟ್ ಯುವರ್ ನಂಬರ್ ಸಿಸ್ಟಮ್ and the coding or the encoding in the computer. So next ಇವಾಗ ನಾವೇನು ನೋಡೋಣ? ಲಾಜಿಕ್ ಗೇಟ್ಸ್ ನೋಡೋಣ. ಸೊ ಏನಿದು ಲಾಜಿಕ್, ಏನಿದು ಗೇಟು? ಸೊ ಲಾಜಿಕ್ ಗೇಟ್ ಅಂದ್ರೆ ಏನು? ಸೊ ಬೇಸಿಕಲಿ ವೆನ್ ಎವರ್ ಕಂಪ್ಯೂಟರ್ಸ್ ಆರ್ ಆಪರೇಟಿಂಗ್, ಆರ್ ಇವಾಗ ನಾರ್ಮಲ್ ಆಗಿ ನಾವು ತಗೊಳ್ಳೋದಾದ್ರೆ ಇನ್ ಡೇ ಟು ಡೇ ಆಕ್ಟಿವಿಟೀಸ್ ಆಲ್ಸೋ ವಿ ವಾಂಟ್ ಟು ಗೆಟ್ ಸಮ್ ಥಿಂಗ್ಸ್ ಅಕಂಪ್ಲಿಷ್ಡ್.
ಪ್ರೊವೈಡೆಡ್ ದ ಸಮ್ ಲಾಜಿಕ್ ಈಸ್ ಮೆಟ್. ಯಾವ್ದನ್ನ ಒಂದು ಲಾಜಿಕ್ ನ ಮೀಟ್ ಆದ್ರೇನೆ ನಮ್ಗೆ ಒಂದಷ್ಟು ಕೆಲಸಗಳಾಗಬೇಕು. ಆ ಲಾಜಿಕ್ ಮೀಟ್ ಆಗಿಲ್ಲ ಅಂದ್ರೆ ಆ ಕೆಲಸ ಆಗ್ಬಾರ್ದು. ಸೊ ಆ ತರ ಒಂದು ಲಾಜಿಕ್ ನ ಮೀಟ್ ಆದಾಗ ಏನ್ ಔಟ್ಪುಟ್ ಬರುತ್ತೆ, ಯಾವಾಗ ನಮ್ಗೆ ಕಂಡೀಷನಲ್ ಆಗಿ ಅದು ಕೆಲಸ ಮಾಡುತ್ತೆ, ಅದನ್ನ ನಾವೇನಂತ ಕರಿತೀವಿ, ಲಾಜಿಕ್ ಗೇಟ್ಸ್ ಅಂತ ಕರಿತೀವಿ. ಇವಾಗ ಕಂಪ್ಯೂಟರ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಗಿವ್ ಡಿಫರೆಂಟ್ ಇನ್ಪುಟ್ಸ್ ಟು ದ ಕಂಪ್ಯೂಟರ್. ವೆನ್ ವಿ ಗಿವ್ ಡಿಫರೆಂಟ್ ಇನ್ಪುಟ್ಸ್ ಟು ದ ಕಂಪ್ಯೂಟರ್, ಆ ಒಂದು ಸರ್ಟೆನ್ ಕಂಡೀಷನ್ಸ್ ಮೀಟ್ ಆದ್ರೆ ಮಾತ್ರನೇ ದ ಕಂಪ್ಯೂಟರ್ ಶುಡ್ ಆಪರೇಟ್, ಆರ್ ದ ಕಂಪ್ಯೂಟರ್ ಶುಡ್ ಗಿವ್ ಮಿ ದ ಔಟ್ಪುಟ್, ಆರ್ ಕಂಪ್ಯೂಟರ್ ಶುಡ್ ಡೂ ವಾಟ್ ಇಟ್ ಈಸ್ ಇಂಟೆಂಡೆಡ್ ಟು ಡೂ. ಅದಿಲ್ಲ ಅಂತಂದ್ರೆ ದ ಕಂಪ್ಯೂಟರ್ ಶುಡ್ ನಾಟ್ ಪರ್ಫಾರ್ಮ್, ಆರ್ ಕಂಪ್ಯೂಟರ್ ಶುಡ್ ಗಿವ್ ಮಿ ದ ಆಫ್ ಸ್ಟೇಟ್. ಆನ್ ಸ್ಟೇಟ್ ಇಸ್ 1, ಆಫ್ ಸ್ಟೇಟ್ ಇಸ್ 0, ಅದು ನಮ್ಗೆ ಕೊಡಬೇಕು. ಸೊ ಆ ತರ ನಮಗೆ ಕೆಲಸ ಮಾಡೋದಕ್ಕೆ ಹೆಲ್ಪ್ ಮಾಡೋದು ಲಾಜಿಕ್ ಗೇಟ್ಸ್. ತರ್ಕದ್ವಾರಗಳು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಗಳಾಗಿವೆ. ಅವು ಬೈನರಿ ಇನ್ಪುಟ್ಗಳಲ್ಲಿ ಅಂದ್ರೆ 0 ಮತ್ತೆ 1 ನಲ್ಲಿ ಬೂಲಿಯನ್ ಕಾರ್ಯಾಚರಣೆಯನ್ನು ನಿರ್ವಹಿಸುತ್ತವೆ. ತರ್ಕದ್ವಾರಗಳು ಯಾವುದೇ ಡಿಜಿಟಲ್ ಸರ್ಕ್ಯೂಟ್ ನ ಮೂಲಭೂತ ಬಿಲ್ಡಿಂಗ್ ಬ್ಲಾಕ್ಗಳು ಆಗಿವೆ. ಸೊ ಬೇಸಿಕಲಿ ಎನಿ ಇನ್ಪುಟ್ ಕೊಡೋದಕ್ಕೆ ಟು ದ ಕಂಪ್ಯೂಟರ್ 0 ಇರ್ಬೋದು ಇಲ್ಲ 1 ಇರ್ಬೋದು, ನಾವು ಎನಿ ಇನ್ಪುಟ್ ಕೊಟ್ಟಾಗ ಒಂದು ಲಾಜಿಕ್ ನ ಯೂಸ್ ಮಾಡಿ ನಮ್ಗೆ ಒಂದು ಔಟ್ಪುಟ್ ನ ಕೊಡುತ್ತೆ. ಅದು ವೆದರ್ ಇಟ್ ಮೇ ಬಿ 0 ಆರ್ 1. ಸೊ 0 ಆರ್ 1 ಆ ಔಟ್ಪುಟ್ ನಮ್ಗೆ ಏನ್ ಕೊಡುತ್ತೆ ಅದನ್ನ ನಾವೇನಂತ ಕರಿತೀವಿ, ಲಾಜಿಕ್ ಗೇಟ್ ಅಂತ ಕರಿತೀವಿ. ಸೊ ಸಿಪಿಯು ಒಳಗಡೆ ಸಂಕೀರ್ಣ ಲೆಕ್ಕಾಚಾರ ನಿರ್ವಹಿಸಲು ಅವುಗಳನ್ನು ಸಂಯೋಜಿಸಲಾಗುತ್ತದೆ. ಸೊ ಯುವರ್ ಸಿಪಿಯು ಈಸ್ ಹ್ಯಾವಿಂಗ್ ಲಾಜಿಕ್ ಗೇಟ್ಸ್ ಸೊ ದಟ್ ಇಟ್ ಕ್ಯಾನ್ ಅಕಂಪ್ಲಿಷ್ ದ ಟಾಸ್ಕ್ಸ್. ಸೊ ಇವಾಗ ನೋಡೋಣ ವಾಟ್ ಆರ್ ದ ಲಾಜಿಕ್ ಗೇಟ್ಸ್ ಅಂಡ್ ಹೌ ಡು ವಿ ಯೂಸ್ ದೆಮ್ ಅಂತೇಳಿ ನೋಡೋಣ. ಇವಾಗ ಸೇ ಫಾರ್ ಎಕ್ಸಾಂಪಲ್ ನಾವೇನಿಲ್ಲಿ ಕೊಟ್ಟಿದ್ದೀವಿ ದ ಬೇಸಿಕ್ ಗೇಟ್ಸ್. ಟೋಟಲಿ ನಮ್ಮ ಹತ್ರ ಇವಾಗ ಒಂದು 8 ಗೇಟ್ ಬರುತ್ತೆ. ಇಲ್ಲಿ 3, 2, 5, 2, 7 ಗೇಟ್ ಬರುತ್ತೆ. ಸೊ ನಾವಿಲ್ಲಿ 7 ಗೇಟ್ ನೋಡೋದಾದ್ರೆ ಫಸ್ಟ್ ಒನ್ ಇಸ್ ದ ಬೇಸಿಕ್ ಗೇಟ್. ಬೇಸಿಕ್ ಗೇಟ್ ಅಲ್ಲಿ ಏನಿದೆ ನಮಗೆ ಅಂಡ್ ಗೇಟ್ ಅಂತ ಒಂದಿದೆ, ಆರ್ ಗೇಟ್ ಅಂತ ಒಂದಿದೆ, ನಾಟ್ ಗೇಟ್ ಅಂತ ಒಂದಿದೆ. ಅಂಡ್ ಗೇಟ್ ಏನ್ ಹೇಳ್ತಾರೆ, ಎಲ್ಲಾ ಇನ್ಪುಟ್ಗಳು 1 ಆಗಿದ್ದರೆ ಮಾತ್ರ ಔಟ್ಪುಟ್ 1 ಅಥವಾ ಹೈ ಆಗಿರುತ್ತದೆ. ಎಲ್ಲಾ ಇನ್ಪುಟ್ಗಳು 1 ಆಗಿದ್ರೆ ಮಾತ್ರನೇ ಔಟ್ಪುಟ್ ಹೈ ಅಥವಾ 1 ಆಗಿರುತ್ತದೆ. ಇಲ್ಲಿ ಕೆಳಗಡೆ ನೋಡೋಣ ನಾವು ಹೋಗ್ಬಿಟ್ಟು ಮತ್ತೆ ಲಾಜಿಕ್ ಗೇಟ್ಸ್ ಯಾವ ತರ ಕೆಲಸ ಮಾಡುತ್ತೆ ಅಂತ. ಫಸ್ಟ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಬೇಸಿಕ್ ಗೇಟ್ಸ್ ಯಾವ್ಯಾವುದು, ದೆನ್ ರಿಮೈನಿಂಗ್ ಗೇಟ್ಸ್ ನೋಡೋಣ. ಬೇಸಿಕ್ ಗೇಟ್ಸ್ ಯಾವುದು, ಅಂಡ್ ಗೇಟು, ಆರ್ ಗೇಟು, ನಾಟ್ ಗೇಟು. ಸೊ ಎಲ್ಲಾ ಇನ್ಪುಟ್ 1 ಆಗಿದ್ರೆ ಔಟ್ಪುಟ್ 1 ಕೊಡುತ್ತೆ, ಯಾವುದು ಅಂಡ್ ಗೇಟು. ಆರ್ ಗೇಟ್ ಏನ್ ಮಾಡುತ್ತೆ, ಯಾವ್ದನ್ನ ಒಂದು ಇನ್ಪುಟ್ 1 ಆಗಿದ್ರು ಸಾಕು ಅದು ನಮ್ಗೆ ಔಟ್ಪುಟ್ ನ ಕೊಟ್ಬಿಡುತ್ತೆ. ನಾಟ್ ಗೇಟ್ ಏನ್ ಮಾಡುತ್ತೆ, 0 ಇರೋದನ್ನ 1 ಮಾಡುತ್ತೆ, 1 ಇರೋದನ್ನ 0 ಮಾಡುತ್ತೆ. ಸೊ 0 ಇರೋದನ್ನ 1 ಮಾಡುತ್ತೆ, 1 ಇರೋದನ್ನ 0 ಮಾಡುತ್ತೆ. ನಾಟ್ ಗೇಟು ಇದು ಬಂದು ಬೇಸಿಕ್ ಗೇಟ್ಸ್. ಸೊ 3 ಬೇಸಿಕ್ ಗೇಟ್ಸ್. 3 ಬೇಸಿಕ್ ಗೇಟ್ಸ್ ಆದ್ಮೇಲಿಂದ ನಮ್ಮ ಹತ್ರ ಯೂನಿವರ್ಸಲ್ ಗೇಟ್ಸ್ ಅಂತ ಇದೆ. ಸೊ ಏನಪ್ಪ ಇದು ಯೂನಿವರ್ಸಲ್ ಗೇಟ್ ಅಂತ ಅಂದ್ರೆ, ನೀವು ನೋಡ್ಬೋದು 2 ನಮ್ಮ ಹತ್ರ ಯೂನಿವರ್ಸಲ್ ಗೇಟ್ಸ್ ಬರುತ್ತೆ. ಸೊ ಯಾವ್ಯಾವ್ದು ನಮ್ಮ ಹತ್ರ 2 ಯೂನಿವರ್ಸಲ್ ಗೇಟು, ನ್ಯಾಂಡ್ ಗೇಟ್ ಮತ್ತೆ ನಾರ್ ಗೇಟ್. ನ್ಯಾಂಡ್ ಗೇಟ್ ಮತ್ತೆ ನಾರ್ ಗೇಟ್. ಸೊ ಯಾಕೆ ಇದನ್ನ ಯೂನಿವರ್ಸಲ್ ಗೇಟ್ ಅಂತೀವಿ, ಈ 2 ಗೇಟ್ಗಳನ್ನ ಯೂಸ್ ಮಾಡ್ಕೊಂಡು ಸಪರೇಟ್ ಆಗಿ ನಾವು ಇದು ಯೂಸ್ ಮಾಡ್ಕೊಂಡು ನ್ಯಾಂಡ್ ಈಸ್ ನಥಿಂಗ್ ಬಟ್ ಅಂಡ್ ಪ್ಲಸ್ ನಾಟ್. ಇನ್ ದ ಸೇಮ್ ವೇ ನಾರ್ ಈಸ್ ನಥಿಂಗ್ ಬಟ್ ಆರ್ ಪ್ಲಸ್ ನಾಟ್. ಸೊ ಆರ್ ಗೇಟ್ ಮುಂದೆ ನಾವು ನಾಟ್ ಗೇಟ್ ಹಾಕ್ತಿವಿ, ಇಲ್ಲಿ ಅಂಡ್ ಗೇಟ್ ಮುಂದೆ ನಾಟ್ ಗೇಟ್ ಹಾಕ್ತಿವಿ. ಆವಾಗ ನಮ್ಗೆ ಏನಾಗುತ್ತೆ, ನ್ಯಾಂಡು ಮತ್ತೆ ನಾರ್ ಗೇಟ್ಗಳು ಬರುತ್ತೆ. ಸೊ ಇವೆರಡೂ ಗೇಟ್ಗಳನ್ನ ಉಪಯೋಗಿಸ್ಕೊಂಡು ನಾವು ಮಿಕ್ಕಿದ ಎಲ್ಲಾ ಗೇಟ್ಗಳನ್ನು ನಾವು ರೆಡಿ ಮಾಡ್ಬೋದು. ಆದ್ರಿಂದ ನಾವೇನಂತ ಕರಿತೀವಿ, ಇದನ್ನ ಯೂನಿವರ್ಸಲ್ ಗೇಟ್ಸ್ ಅಂತ ಕರಿತೀವಿ. ಸೊ ಬೇಸಿಕಲಿ ನಮ್ಮ ಹತ್ರ ಯಾವ್ದಿದೆ, ಬೇಸಿಕ್ ಗೇಟ್ಸ್ ಅಂತ ತಗೊಂಡ್ರೆ ನಮ್ಮ ಹತ್ರ 3 ಇದೆ, ಅಂಡ್ ಗೇಟು, ಆರ್ ಗೇಟು, ನಾಟ್ ಗೇಟು. ವೆರೇಸ್ ನಮ್ಮ ಹತ್ರ ಯೂನಿವರ್ಸಲ್ ಗೇಟ್ಸ್ ಅಂತ ತಗೊಂಡ್ರೆ ನ್ಯಾಂಡ್ ಗೇಟು ಮತ್ತೆ ನಾರ್ ಗೇಟ್ ಇದೆ. ಯಾಕೆ ಇದನ್ನ ಯೂನಿವರ್ಸಲ್ ಗೇಟ್ಸ್ ಅಂತ ಕರಿತೀವಿ, ವಿ ಕಾಲ್ ದೆಮ್ ಯೂನಿವರ್ಸಲ್ ಗೇಟ್ ಫಾರ್ ದ ರೀಸನ್ ದಟ್ ದೇ ಕ್ಯಾನ್ ಯೂಸಿಂಗ್ ದೋಸ್ ಗೇಟ್ಸ್ we can produce all the other remaining gates. That's why they are called as the universal gates. So basic gate to universal gate. ಇದು ಅಲ್ದಿರ ನಮ್ಮ ಹತ್ರ 2 ಡಿರೈವ್ಡ್ ಗೇಟ್ಸ್ ಅಂತ ಇರುತ್ತೆ. ಸೊ ಡಿರೈವ್ಡ್ ಗೇಟ್ಸ್ ಅಂದ್ರೆ ಕಾಂಬಿನೇಷನ್ ಆಫ್ ದಿ ಅದರ್ ಗೇಟ್ಸ್ ಯೂಸ್ ಮಾಡಿ ನಾವು ಸ್ಪೆಷಲ್ ಆಗಿ ಇದನ್ನ ರೆಡಿ ಮಾಡ್ಕೊಂಡಿದೀವಿ. ಒನ್ ಇಸ್ ದ ಎಕ್ಸ್ ಆರ್ ಗೇಟು, ಇನ್ನೊಂದು ಬಂದು ಎಕ್ಸ್ ನಾರ್ ಗೇಟ್. ಸೊ ಇದು ನೋಡೋಣ, ವಿಭಿನ್ನ ಔಟ್ಪುಟ್ಗಳಿದ್ರೆ 0 and 1 ಕೊಡುತ್ತೆ, ಎಕ್ಸೆಟ್ರಾ ವಿ ವಿಲ್ ಲರ್ನ್ ನಾವು. ಸೊ ಬೇಸಿಕಲಿ ನಮ್ಮ ಹತ್ರ ಬೇಸಿಕ್ ಗೇಟು 3 ಇದೆ, ಯೂನಿವರ್ಸಲ್ ಗೇಟ್ 2 ಇದೆ, ಡಿರೈವ್ಡ್ ಗೇಟ್ಸ್ 2 ಇದೆ. ಸೊ ಇವಾಗ ಅದು ಯಾವ ತರ ಕೆಲಸ ಮಾಡುತ್ತೆ ಅಂತ ವಿ ವಿಲ್ ಟ್ರೈ ಟು ಲರ್ನ್ ದೆಮ್. ಫಸ್ಟ್ ನೋಡೋದಾದ್ರೆ ನಾವಿಲ್ಲಿ ನಮ್ಮ ಹತ್ರ ಯಾವ್ದಿದೆ, ಇಲ್ಲಿ ಅಂಡ್ ಗೇಟ್ ಅಂತ ಇದೆ. ಸೊ ನೋಡಿ ಇಲ್ಲಿ ಅಂಡ್ ಅಂದ್ರೆ ಏನು, ಮತ್ತು ಟುಗೆದರ್. ಸೊ 2 ಇದ್ರೇನೆ ಔಟ್ಪುಟ್, ಇಲ್ಲ ಅಂದ್ರೆ ಇಲ್ಲ. ಮಲ್ಟಿಪ್ಲಿಕೇಶನ್ ಆಪರೇಟರ್ ನೋಡಿ, ಇಲ್ಲಿ ಇನ್ಪುಟ್ ಇದೆ ಎ, ಇನ್ಪುಟ್ ಇದೆ ಬಿ. ಸೊ 2 ಇನ್ಪುಟ್ಸ್ ತಗೊಂತಾ ಇದೆ. ಅದು 2 ಇನ್ಪುಟ್ಸ್ ತಗೊಂಡು ಅದೇನ್ ಕೊಡ್ತಾ ಇದೆ ನಮ್ಗೆ, ಒಂದು ಔಟ್ಪುಟ್ ನ ಕೊಡ್ತಾ ಇದೆ, ಒಂದು ಔಟ್ಪುಟ್ ನ ನಮ್ಗೆ ಕೊಡ್ತಾ ಇದೆ. ಫಂಕ್ಷನ್ ಏನು, ಎಕ್ಸ್ ಇಂಟು ವೈ, ಎಕ್ಸ್ ಮಲ್ಟಿಪ್ಲೈಡ್ ಬೈ ಲೈಕ್ ಟುಗೆದರ್ ಅಂತ ತಗೊಳ್ಳೋಣ. ಸೊ ಇವಾಗ ನೋಡಿದ್ರೆ ನೀವು ಇಲ್ಲಿ
ಇನ್ಪುಟ್ 0 ಮತ್ತೆ 0 ಇದ್ರೆ ಔಟ್ಪುಟ್ ಇಸ್ 0. ಸೊ 0 ಇಂಟು 0 ಇಸ್ 0. 0 ಇಂಟು 1 ಇಸ್ 0. 1 ಇಂಟು 1 ಇಸ್ 0. 1 ಇಂಟು 1 ಇಸ್ 1. ಅಂದ್ರೆ ಎರಡೂ ಗೇಟ್ಗಳು ಆನ್ ಅಲ್ಲಿ ಇದ್ರೆ ಮಾತ್ರನೇ ನಮ್ಗೆ ಅದು ಔಟ್ಪುಟ್ ಕೊಡುತ್ತೆ, ಇಲ್ಲ ಅಂದ್ರೆ ನಮ್ಗೆ ಅದು ಔಟ್ಪುಟ್ ಕೊಡೋದಿಲ್ಲ. ಸೊ ಎರಡೂನು ಆನ್ ಅಲ್ಲಿ ಇದ್ರೇನೆ ನಮ್ಗೆ ಔಟ್ಪುಟ್ ಕೊಡುತ್ತೆ, ಇಲ್ಲ ಅಂದ್ರೆ ನಮ್ಗೆ ಅದು ಔಟ್ಪುಟ್ ಕೊಡೋದಿಲ್ಲ. ಸೇ ಫಾರ್ ಎಕ್ಸಾಂಪಲ್ ನೀವು ಬ್ಯಾಂಕ್ ಹೋಗಿದ್ದೀರಾ ಅಂತ ಅನ್ಕೊಳ್ಳೋಣ. ಬ್ಯಾಂಕ್ ಅಲ್ಲಿ ನೀವೇನ್ ಮಾಡ್ತೀರಾ, ATM ಅಲ್ಲಿ ಹೋಗಿದ್ದೀರಾ. ATM ಅಲ್ಲಿ ನೀವೇನ್ ಮಾಡ್ತೀರಾ, ಫಸ್ಟ್ ಕಾರ್ಡ್ ಇನ್ಸರ್ಟ್ ಮಾಡ್ತೀರಾ. ಸೊ ಕಾರ್ಡ್ ವ್ಯಾಲಿಡ್ ಇದೆಯಾ, ವ್ಯಾಲಿಡ್ ಇದೆ. ಕಾರ್ಡ್ ವ್ಯಾಲಿಡ್ ಇದ್ರೆ ಪಿನ್ ವ್ಯಾಲಿಡ್ ಇದೆಯಾ, ಪಿನ್ ವ್ಯಾಲಿಡ್ ಇದೆ. ಪಿನ್ನು ವ್ಯಾಲಿಡ್ ಇದ್ರೆ ಅದೇನ್ ಹೇಳುತ್ತೆ ನಿಮ್ಗಲ್ಲಿ, ಎಂಟರ್ ನಂಬರ್ ಅಂತ ಕೊಟ್ಟಾಗ ಎಂಟರ್ ನಂಬರ್ ಇಂದ ಮಲ್ಟಿಪಲ್ಸ್ ಆಫ್ 100 ಅಂತ ಹೇಳುತ್ತೆ. ನೀವು 50 rupees ಹಾಕಿದ್ರೆ ಇಲ್ಲ ಅನ್ನುತ್ತೆ. ಸೊ ನೀವು ಎಂಟರ್ ಮಾಡಿರೋ ನಂಬರ್ ವ್ಯಾಲಿಡ್ ಇದೆಯಾ, ವ್ಯಾಲಿಡ್ ಇದೆ. ಸಿ ಯಾವ್ದನ್ನ ಒಂದು ಇನ್ವ್ಯಾಲಿಡ್ ಆದ್ರೂ ಏನ್ ಮಾಡುತ್ತೆ ನೋಡಿ, ಔಟ್ಪುಟ್ 0. ದ ಸಿಸ್ಟಮ್ ವಿಲ್ ನಾಟ್ ವರ್ಕ್. ಸೊ ಪಿನ್ನು ವ್ಯಾಲಿಡ್ ಇದೆ, ಕಾರ್ಡ್ ಇನ್ಸರ್ಟ್ ಮಾಡಿರೋದು ವ್ಯಾಲಿಡ್ ಇದೆ, ದುಡ್ಡು ಕೇಳ್ತಾ ಇರೋದು ವ್ಯಾಲಿಡ್ ಇದೆ, ತಗೊಳುತ್ತೆ. ಇಲ್ಲ ಫಸ್ಟ್ ಕಾರ್ಡ್ ವ್ಯಾಲಿಡಿಟಿ ಚೆಕ್ ಮಾಡಿದೆ, ಕಾರ್ಡ್ ವ್ಯಾಲಿಡಿಟಿ ಚೆಕ್ ಮಾಡಿದ್ಮೇಲಿಂದ ನಿಮ್ದು ಪಿನ್ ವ್ಯಾಲಿಡಿಟಿ ಚೆಕ್ ಮಾಡ್ತಾ ಇದೆ. ನಿಮ್ದು ಪಿನ್ ವ್ಯಾಲಿಡಿಟಿ ಕರೆಕ್ಟ್ ಆಗಿದ್ರೆ, ಸೊ ಕಾರ್ಡ್ ವ್ಯಾಲಿಡ್ ಇದೆ, ಪಿನ್ನು ವ್ಯಾಲಿಡ್ ಇದೆ, ಆವಾಗ ನಿಮ್ಗದು ದುಡ್ಡು ಕೇಳುತ್ತೆ. ಇಲ್ಲ ಪಿನ್ ವ್ಯಾಲಿಡ್ ಇದೆ, ಹಾಕಿರೋ ನಂಬರ್ ಕರೆಕ್ಟ್ ಆಗಿದೆ, ಆವಾಗ ಇಟ್ ಈಸ್ ಗೋಯಿಂಗ್ ಟು ಗಿವ್ ಯು ದ ಅಮೌಂಟ್. ಸೊ ವಾಟ್ ಈಸ್ ಯುವರ್ ಅಂಡ್ ಗೇಟ್? ಅಂಡ್ ಗೇಟ್ ಏನ್ ಮಾಡುತ್ತೆ, ಇಟ್ ಈಸ್ ಗೋಯಿಂಗ್ ಟು ಗಿವ್ ಯು ದ ಔಟ್ಪುಟ್ ಓನ್ಲಿ ವೆನ್ ಬೋತ್ ದ ಡಿಜಿಟ್ಸ್ ಆರ್ ಹೈ. ಸೊ ಓನ್ಲಿ ವೆನ್ ಬೋತ್ ದ ಇನ್ಪುಟ್ಸ್ ಆರ್ ಹೈ, ಅಂದ್ರೆ ಎರಡೂ ಇರಬೇಕು, ವ್ಯಾಲಿಡ್ ಆದ್ರೇನೆ ಕೊಡುತ್ತೆ. ಸೊ ನೋಡಿ, ಬೇರೆ ಯಾವುದೇ ಕಾಂಬಿನೇಷನ್ ಬಂದಾಗ ಇನ್ವ್ಯಾಲಿಡ್ ಆಗುತ್ತೆ, ಎರಡು ವ್ಯಾಲಿಡ್ ಇದ್ರೇನೆ ಅದು ಕೆಲಸ ಮಾಡುತ್ತೆ. ಸೊ ವಿ ಆರ್ ಗೋಯಿಂಗ್ ಟು ಯೂಸ್ ಲಾಜಿಕ್ ಗೇಟ್. ದಿಸ್ ಈಸ್ ಯುವರ್ ಅಂಡ್ ಗೇಟ್. ಅಂಡ್ ಆದ್ಮೇಲೆ ನೆಕ್ಸ್ಟ್ ಏನ್ ಬರುತ್ತೆ ನೋಡಿ, ಇಲ್ಲಿ ವಿ ಹ್ಯಾವ್ ದಿ ಆರ್ ಗೇಟ್. ಸೊ ಆರ್ ಅಂದ್ರೆ ಏನು ನೋಡಿ, ಇಲ್ಲಿ ಔಟ್ಪುಟ್ ಏನ್ ಕೊಟ್ಟಿದ್ದಾರೆ, A+B ಅಂತ ಕೊಟ್ಟಿದ್ದಾರೆ. ಅಂದ್ರೆ ಯಾವುದೇ ಒಂದು ಆನ್ ಅಲ್ಲಿ ಇದ್ರೂ ಸಾಕು ನಿಮ್ಗೆ ಔಟ್ಪುಟ್ ಬಂದ್ಬಿಡುತ್ತೆ. ಸೊ ಅಲ್ಲಿ ಅಂಡ್ ಗೇಟ್ ಅಲ್ಲಿ ಏನಾಯ್ತು, ಎಲ್ಲಾನು ಆನ್ ಅಲ್ಲೇ ಇರಬೇಕಾಗಿತ್ತು, ಪಿನ್ನು ಕರೆಕ್ಟ್ ಆಗಿರ್ಬೇಕು, ಕೇಳ್ತಾ ಇರೋ ದುಡ್ಡು ಕರೆಕ್ಟ್ ಆಗಿರ್ಬೇಕು, ಎಲ್ಲ ಇದ್ರೇನೆ ಆವಾಗ ಇಟ್ ಈಸ್ ಗೋಯಿಂಗ್ ಟು ಗಿವ್ ಯು ದ ಮನಿ, ಇಲ್ಲ ಅಂದ್ರೆ ಇಲ್ಲ. ಬಟ್ ಇಲ್ಲೇನಾಗ್ತಾ ಇದೆ, ಎನಿಥಿಂಗ್ ಎನಿ ಒನ್ ಈಸ್ ಫೈನ್ ಅಂತ ಹೇಳ್ತಿದೆ. ಸೇ ಫಾರ್ ಎಕ್ಸಾಂಪಲ್ ನೋಡಿ, 0 ಇದ್ದಾಗ 0 ಬರ್ತಿದೆ, 0 ಮತ್ತೆ 1 ಇದ್ದಾಗ 1 ಬರ್ತಾ ಇದೆ, 1 ಮತ್ತೆ 0 ಇದ್ದಾಗ 1 ಬರ್ತಾ ಇದೆ, 1 ಮತ್ತೆ 1 ಇದ್ದಾಗ ಮತ್ತೆ 1. ಅಂದ್ರೆ ಎನಿ ಒನ್ ಆನ್ ಅಲ್ಲಿ ಇದ್ರೂ ಸಾಕು, ನಮಗೆ ಆಟೋಮೆಟಿಕಲಿ ದ ಔಟ್ಪುಟ್ ವಿಲ್ ಬಿ 1. ಸೊ ಯಾವುದೇ ಒಂದು ಇನ್ಪುಟ್ 1 ಇದ್ರೂ ಸಾಕು, ನಮಗೆ ಔಟ್ಪುಟ್ ಹೈಯೇ ಬರುತ್ತೆ. ಸೇ ಫಾರ್ ಎಕ್ಸಾಂಪಲ್, ಇವಾಗ ನಿಮ್ ಕಾರ್ ಇದೆ, ಕಾರಲ್ಲಿ ಡೋರ್ ಲೈಟ್ ಇರುತ್ತೆ, ಡೋರ್ ಲೈಟ್ ಇಂಡಿಕೇಟರ್ ಇರುತ್ತೆ, 4 ಡೋರು ಕ್ಲೋಸ್ ಆಗಿದೆ ಅಂತ ಅನ್ಕೊಳ್ಳೋಣ. ಸೊ ಕ್ಲೋಸ್ ಆಗಿದ್ದಾಗ 0 0 0 0 ಮಾಡಿದೀವಿ, 0 ಔಟ್ಪುಟ್ ಇದೆ. ಅದೇ ನಾವೇನ್ ಮಾಡಿದೀವಿ, ಯಾವ್ದಾನ ಒಂದು ಡೋರ್ ನೀವು ಓಪನ್ ಮಾಡಿ, ಒಂದು ಡೋರ್ ಹೈ ಆದ್ರೂ ಕೂಡ ಆ ಲೈಟ್ ಅಂಟ್ಕೊಳುತ್ತಾ, ಇದು ಕಾರ್ ಲೈಟ್ ಅನ್ಕೊಳ್ಳಿ, ಇದು ಕಾರ್ ಲೈಟ್ ಒಳಗಡೆ ಇರುತ್ತಲ್ಲ, ಆ ಲೈಟ್ ಅಂಟ್ಕೊಳ್ಳುತ್ತೆ. ಸೊ ನೀವು ಫ್ರಂಟ್ ಡೋರ್ ಕ್ಲೋಸ್ ಮಾಡಿದೀರಾ, ಹಿಂದೆ ಡೋರ್ ಓಪನ್ ಮಾಡಿದೀರಾ, ಲೈಟ್ ಅಂಟ್ಕೊಂಡಿದೆ. ಫ್ರಂಟ್ ಡೋರ್ ಓಪನ್ ಮಾಡಿದೀರಾ, ಹಿಂದೆ ಡೋರ್ ಕ್ಲೋಸ್ ಮಾಡಿದೀರಾ, ಲೈಟ್ ಅಂಟ್ಕೊಂಡಿದೆ. ಯಾವುದೇ ಡೋರ್ ಓಪನ್ ಮಾಡಿದ್ರು ಲೈಟ್ ಅಂಟ್ಕೊಳ್ಳುತ್ತೆ. ಸೊ ಹಿಯರ್ ವಿ ಆರ್ ಗೋಯಿಂಗ್ ಟು ಯೂಸ್ ದ ಆರ್ ಗೇಟ್. ಸೊ ಅಂಡ್ ಅಂದ್ರೆ ಏನು, ಎರಡೂ ಇರಬೇಕು, ಪಿನ್ನು ಕರೆಕ್ಟ್, ಇದು ಕರೆಕ್ಟ್, ಜೊತೆಗೇನೆ ಯಾವ್ದೊಂದು ರಾಂಗ್ ಆದ್ರೂ ಬರೋದಿಲ್ಲ. ಬಟ್ ಆರ್ ಗೇಟ್ ಅಂದ್ರೆ ಏನು, ಯಾವ್ದನ್ನ ಒಂದು ಕರೆಕ್ಟ್ ಆಗಿದ್ದು ಸಾಕು, ಅದು ಔಟ್ಪುಟ್ ಬಂದ್ಬಿಡುತ್ತೆ. ಸೊ ದಟ್ ಈಸ್ ಹೌ ದ ಆರ್ ಗೇಟ್ ಈಸ್ ಗೋಯಿಂಗ್ ಟು ಫಂಕ್ಷನ್. ಸಿ ದ ಸಿಂಬಲ್ ಬಂದು ಇದು. ಸೊ ಯು ಕ್ಯಾನ್ ಸಿ ದೇರ್ ಒಂಚೂರು ಕರುಡು ಬರುತ್ತೆ ಈ ತರ. ವೆರಸ್ ನೀವು ಇದು ನೋಡೋದಾದ್ರೆ ನೋಡಿ, ಇಲ್ಲಿ ಅಂಡ್ ಗೇಟ್ಗೆ ಸ್ಟ್ರೈಟ್ ಇರುತ್ತೆ, ಇದಕ್ಕೆ ಸ್ವಲ್ಪ ಕರ್ವ್ಡ್, ಹಿಂದೆ ನೋಡಿ ಇದು ಸ್ಟ್ರೈಟ್ ಇರುತ್ತೆ, ಇದೊಂದು ಚೂರು ಕರ್ವ್ಡ್ ಇರುತ್ತೆ ಸಿಂಬಲ್. ಸೊ ವಿ ಹ್ಯಾವ್ ಟು ರಿಮೆಂಬರ್ ದ ಸಿಂಬಲ್ಸ್ ಆಲ್ಸೋ. ಸೊ ಅಂಡ್ ಗೇಟ್ ಸ್ಟ್ರೈಟ್ ಲೈನ್ ಕರ್ವ್ಡ್, ಇಲ್ಲೊಂದು ಚೂರು ಹಿಂದೆನೆ ಒಂಚೂರು ಇನ್ಪುಟ್ ಕಡೆನೆ ಒಂಚೂರು ಕರ್ವ್ಡ್ ಲೈನ್ ಇರುತ್ತೆ. ಸೊ ಅಂಡ್ ಗೇಟ್ ಅಂಡ್ ದಿ ಆರ್ ಗೇಟ್. ನೆಕ್ಸ್ಟ್ ಈಸ್ ಯುವರ್ ನಾಟ್ ಗೇಟ್. ಸೊ ಯು ಕ್ಯಾನ್ ಸಿ ದ ನಾಟ್ ಗೇಟ್ ಇಯರ್. 0 ಇದ್ದಾಗ 1 ಆಗುತ್ತೆ, 1 ಇದ್ದಾಗ 0 ಆಗುತ್ತೆ. ದ ಉಲ್ಟಾ, 0 ಇದ್ರೆ 1, 1 ಇದ್ರೆ 0 ಆಗುತ್ತೆ. ಸೇ ಫಾರ್ ಎಕ್ಸಾಂಪಲ್ ಸ್ಟ್ರೀಟ್ ಲೈಟ್ ತಗೊಳ್ಳಿ. ಸ್ಟ್ರೀಟ್ ಲೈಟ್ ಅಲ್ಲಿ ವಿ ಮೇ ಯೂಸ್ ದ ನಾಟ್ ಗೇಟ್. ಬೆಳಕಿದೆಯಾ, ಬೆಳಕಿದೆ. ಸಿ ಸ್ಟ್ರೀಟ್ ಲೈಟು ಈಸ್ ಸ್ಟ್ರೀಟ್ ಲೈಟ್ ಸೆನ್ಸಾರ್, ಬೆಳಕಿದೆ, ಸೆನ್ಸಾರ್ ಈಸ್ ಟೆಲಿಂಗ್ ಲೈಟ್ ಇದೆ. ಅವಾಗ ಏನಾಗುತ್ತೆ, ಬೆಳಕಿದೆ ಅಂದ್ರೆ ನ್ಯಾಚುರಲ್ ಲೈಟ್ ಇದೆ ಅಂತ ಅಂದ್ರೆ ಡೋಂಟ್ ಟರ್ನ್ ಆನ್ ದಿ ಸ್ಟ್ರೀಟ್ ಲೈಟ್. ಅದೇ ನ್ಯಾಚುರಲ್ ಲೈಟ್ ಇಲ್ಲ ಅಂತ ಅಂದ್ರೆ ಟರ್ನ್ ಆನ್ ದಿ ಸ್ಟ್ರೀಟ್ ಲೈಟ್, ಉಲ್ಟಾ. ಸೊ ಆ ಸೆನ್ಸಾರ್ ಇದೆ, ಸೆನ್ಸಾರ್ ಇವಾಗ ಏನ್ ಮಾಡ್ತಾರೆ, ನ್ಯಾಚುರಲ್ ಲೈಟ್ ಇದೆಯಾ ಅಂತ ನೋಡ್ತಾ ಇದೆ. ನ್ಯಾಚುರಲ್ ಲೈಟ್ ಇದೆ ಅಂತ ಸೆನ್ಸಾರ್ ಹೇಳಿದ್ರೆ ನಾವೇನ್ ಮಾಡ್ತೀವಿ, ಡೋಂಟ್ ಟರ್ನ್ ಆನ್ ದಿ ಸ್ಟ್ರೀಟ್ ಲೈಟ್ ಅಂತ ಮಾಡ್ತೀವಿ. ಅದೇ ನ್ಯಾಚುರಲ್ ಲೈಟ್ ಇಲ್ಲ ಅಂತ ಮಾಡಿದ್ರೆ ಟರ್ನ್ ಆನ್ ದಿ ಸ್ಟ್ರೀಟ್ ಲೈಟ್ ಅಂತ ಮಾಡ್ತೀವಿ. ಸೊ ಉಲ್ಟಾ, ಅದಿದೆ ಅಂದ್ರೆ ಇದು ಮಾಡಬೇಡ, ಇದಿದೆ ಅಂದ್ರೆ ಅದು ಮಾಡು, ಉಲ್ಟಾ ಮಾಡುತ್ತೆ. ದಟ್ ಈಸ್ ಯುವರ್ ನಾಟ್ ಗೇಟ್. ಸೊ ದಿಸ್ ಈಸ್ ದ ಸಿಂಬಲ್ ಆಫ್ ಯುವರ್ ನಾಟ್ ಗೇಟ್. ಒಂದು ಟ್ರಯಾಂಗಲ್ ಈ ತರ ಒಂದು ಸಿಂಬಲ್. ಸೊ ಈ ನಾಟ್ ಗೇಟ್ಗೆ ಒಂದೇ ಇನ್ಪುಟ್, ಬಿಕಾಸ್ ಏನ ಲೈಕ್ 0ನ 1 ಮಾಡುತ್ತೆ, 1ನ 0 ಮಾಡುತ್ತೆ. ಇಟ್ ಡಸ್ ನಾಟ್ ರಿಕ್ವೈರ್ 2 ಇನ್ಪುಟ್. ಸೊ 1ನ 0,
0ನ 1 ಮಾಡುತ್ತೆ, ನಾಟ್ ಗೇಟ್. ಸೊ ಟೋಟಲಿ ಇವಾಗ ಆಲ್ ದ 3 ಬೇಸಿಕ್ ಗೇಟ್ಸ್ ನೋಡೋದಾದ್ರೆ ಅಂಡ್ ಗೇಟ್, ಆರ್ ಗೇಟ್ ಮತ್ತೆ ನಾಟ್ ಗೇಟ್. ಇವಾಗ ನಾವು ಅಲ್ಲಿ ಏನು ನೋಡಿದ್ವಲ್ಲ, ಇಲ್ಲಿ ನಾನು ಆವಾಗ ನೋಡೋಣ ಅಂತ ಹೇಳ್ತಲ್ಲ, ಇಲ್ಲಿ ಡೆಫಿನಿಷನ್ಸ್ ನೋಡಿ, ಎಲ್ಲಾ ಇನ್ಪುಟ್ಗಳು 1 ಆಗಿದ್ದರೆ ಮಾತ್ರ ಔಟ್ಪುಟ್ ಹೈ ಬರುತ್ತದೆ. ಸೊ ಜೊತೆಗೆ ಆನ್ ಎದ್ರೇನೆ ಬರುತ್ತೆ. ಅದೇ ನೋಡಿ ಆರ್ ಗೇಟು ಕನಿಷ್ಠ ಒಂದು ಇನ್ಪುಟ್ 1 ಆಗಿದ್ದರೆ ಔಟ್ಪುಟ್ ಹೈ ಆಗಿರುತ್ತದೆ. ನಾಟ್ ಗೇಟ್ ಬಂದಾಗ ಇನ್ವರ್ಟರ್ ಅಂದ್ರೆ ಹಿಮ್ಮುಖಗೊಳಿಸುತ್ತದೆ. ಇನ್ಪುಟ್ 1 ಇದ್ರೆ ಔಟ್ಪುಟ್ 0 ಆಗುತ್ತೆ, 0 ಇದ್ದಾಗ 1 ಆಗುತ್ತೆ. ಸೊ ಆಲ್ ದ 3 ಬೇಸಿಕ್ ಗೇಟ್ಸ್. ದೆನ್ ವಿ ವಿಲ್ ಸಿ ದ ನೆಕ್ಸ್ಟ್ ಸೆಟ್ ಆಫ್ ಗೇಟ್ಸ್ ವಿಚ್ ಆರ್ ಬೇಸಿಕಲಿ ದ ಯೂನಿವರ್ಸಲ್ ಗೇಟ್ಸ್. ಸಿ ನ್ಯಾಂಡ್ ಗೇಟ್. ಸೊ ನ್ಯಾಂಡ್ ಗೇಟ್ ಅಂದ್ರೆ ಏನು? ಸೇಮ್ ಅಂಡ್ ಗೇಟ್ಗೆ ನಾವೇನು ಹೇಳಿದ್ವಿ, ಇನ್ವರ್ಟ್ ಆಗುತ್ತೆ ಅದು ಅಂತ. ಸಿ ಅಂಡ್ ಗೇಟ್ಗೆ ಮುಂದೆ ಒಂದು ನಾಟ್ ಗೇಟ್ ಕೊಟ್ಟಿದ್ದೀವಿ ನಾವಿಲ್ಲಿ. ಸೊ ಎ ಇಂಟು ಬಿ ಮಾಡಿ ಅದನ್ನ ಉಲ್ಟಾ ಮಾಡುತ್ತೆ. ಅಂದ್ರೆ ನೋಡಿ ಇಲ್ಲಿ, ಸೊ ಇವಾಗ ಎ ಇಂಟು ಬಿ. ಸೊ ಎ ಇಂಟು ಬಿ ನಮ್ಗೆ ಏನು ಗೊತ್ತು? ಅಂಡ್ ಗೇಟ್ ಔಟ್ಪುಟ್ ನಮಗೆ ಗೊತ್ತು. ಅಂಡ್ ಗೇಟ್ ಔಟ್ಪುಟ್ ಹೆಂಗ್ ಬರುತ್ತೆ? ಸಿ ಈ ಕಡೆ ಬರೀತೀನಿ. ಅಂಡ್ ಗೇಟ್ಗೆ 0 0ಗೆ 0, 0 1ಗೆ 0, 1 0ಗೆ 0, 1 1ಗೆ ಮಾತ್ರ 1. ಎಲ್ಲ ಇದ್ರೆ ಮಾತ್ರನೇ ಬರುತ್ತೆ ಅಂತ ನಾನು ಹೇಳಿದ್ದೀನಿ. ಇವಾಗ ಇದನ್ನ ಅದು ಉಲ್ಟಾ ಮಾಡುತ್ತೆ, ಇನ್ವರ್ಟ್. ಈ ಸಿಂಬಲ್ ಬಂದು ಇನ್ವರ್ಟ್, ಈ ತರ ಹಿಂಗ್ ಬರೋದು ಇನ್ವರ್ಟ್. ಸೊ ನೋಡಿ 0 ಇರೋದು 1 ಆಗಿದೆ, 0 ಇರೋದು 1, 0 ಇರೋದು 1, 1 ಇರೋದು 0. ಸೊ ನಾಟ್ ಗೇಟ್ ಐ ಮೀನ್ ನ್ಯಾಂಡ್ ಈಸ್ ನಥಿಂಗ್ ಬಟ್ ಅಂಡ್ ಗೇಟ್ ಪ್ಲಸ್ ನಾಟ್ ಗೇಟ್. ಸೊ 1 ಇರೋದನ್ನ 0 ಮಾಡುತ್ತೆ, 0 ಇರೋದನ್ನ 1 ಮಾಡುತ್ತೆ. ದಟ್ ಈಸ್ ಯುವರ್ ನ್ಯಾಂಡ್ ಗೇಟ್. ಅದೇ ನೀವು ನೆಕ್ಸ್ಟ್ ಗೇಟ್ ನೋಡೋದಾದ್ರೆ ದಟ್ ಈಸ್ ಯುವರ್ ನಾರ್ ಗೇಟ್. ಸೊ ನಾರ್ ಗೇಟ್ ಏನ್ ಮಾಡುತ್ತೆ ನೋಡಿ, ಸೇಮ್ ಥಿಂಗ್. ಸಿ ನಾರ್ ಗೇಟ್ಗೆ ಇಲ್ಲಿ ಆರ್ ಗೇಟ್ ಬರೀತೀನಿ. ಆರ್ ಗೇಟ್ ನಮಗೆ ಗೊತ್ತು, ಯಾವ್ದನ್ನ 1 ಇದ್ರೂ ಔಟ್ಪುಟ್ ಬರುತ್ತೆ ಅಂತ. ಸೊ 0 0ಗೆ 0, 0 1ಗೆ 1, 1 0ಗೆ 1, 1 1ಗೆ 1. ಇವಾಗ ಇದನ್ನ ಉಲ್ಟಾ ನಾಟ್ ಗೇಟ್ ಇಲ್ಲಿ ಕೊಟ್ಟಿದೀವಿ ನೋಡಿ, ನಾಟ್ ಗೇಟ್. ಸೊ 0 ಇರೋದು 1, 1 ಇರೋದು 0, 1 ಇರೋದು 0, 1 ಇರೋದು 0. ಸೊ ನ್ಯಾಂಡ್ ಗೇಟ್ ಇಸ್ ನಥಿಂಗ್ ಬಟ್ ಅಂಡ್ ಇನ್ ಫ್ರಂಟ್ ಆಫ್ ದಟ್ ನಾಟ್ ಗೇಟ್ ಹಾಕಿದಾಗ ಉಲ್ಟಾ ಆಗುತ್ತೆ. ಸೊ ಅಂಡ್ ಗೇಟ್ಗೆ ನಮಗೆ ಗೊತ್ತು ಎಫ್ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ವೈ. ಸೊ ನ್ಯಾಂಡ್ ಗೇಟ್ಗೆ ವೈ ಬಾರ್. ಅದೇ ಇಲ್ಲಿ ತಗೊಂಡಾಗ ಅಂಡ್ ಆರ್ ಗೇಟ್ಗೆ ಎಕ್ಸ್ ಪ್ಲಸ್ ವೈ ಬಾರ್. ಸೊ ಹತ್ರ ಉಲ್ಟಾ ಮಾಡಿದಾಗ ಏನಾಗುತ್ತೆ, ನ್ಯಾಂಡ್ ಗೇಟು ಮತ್ತೆ ನಮಗೆ ನಾರ್ ಗೇಟ್ಗಳು ಬರುತ್ತೆ. ಸೊ ನ್ಯಾಂಡ್ ಗೇಟ್ ಮತ್ತೆ ನಾರ್ ಗೇಟ್. ಸೊ ಅಲ್ಲಿಗೆ ನಾವು ಯಾವ ಗೇಟ್ ಕಲ್ತ್ಕೊಂಡ್ವಿ ಇವಾಗ? ವಿ ಲರ್ನ್ ದಿ 3 ಬೇಸಿಕ್ ಗೇಟ್ಸ್. ದ ಫಸ್ಟ್ ಒನ್ ವಾಸ್ ದಿ ಅಂಡ್ ಗೇಟ್, ಆರ್ ಗೇಟ್, ನಾಟ್ ಗೇಟ್. After that we went on to see the remaining 2 gates which is the NAND gate and the NOR gate. Next derived gates anta helide alva, which is the XOR gate ಮತ್ತೆ XNOR gate. ಸೊ ನೀವು ಇಲ್ಲಿ ಸಿಂಬಲ್ ನೋಡ್ಬೋದು. ಸೊ ನಾವು ಇವಾಗವರೆಗೆ ತಿಳ್ಕೊಂಡಿದ್ದೀವಿ ಇದು ಅಂಡ್ ಅಂತ ತಿಳ್ಕೊಂಡಿದ್ದೀವಿ. ಅದ್ರ ಮುಂದೆ NAND, ಆರು NOR. Then we learn the NOT gate. ಕರೆಕ್ಟಾ? ಸೊ ಇವಾಗ ನೋಡಿ ಇಲ್ಲಿ XOR ಗೇಟ್. ಸೊ ಆರ್ ಗೇಟ್ಗೆ ಹಿಂದೆ ಒಂದು ಲೈನ್ ಇಲ್ಲಿತಾರೆ ಹಿಂಗೆ, ಆರ್ ಗೇಟ್ಗೆ ಹಿಂದೆ ಒಂದು ಲೈನ್. ಸೊ ಎ ಬಾರ್ ಇಂಟು ಬಿ, ಎ ಇಂಟು ಬಿ ಬಾರ್. ಸೊ ಎ ಬಾರ್ ಇಂಟು ಬಿ, ಎ ಇಂಟು ಬಿ ಬಾರ್ ಅಂದಾಗ ನೋಡಿ ಇಲ್ಲಿ ಬೋತ್ ದ ಇನ್ಪುಟ್ಸ್ ವೇರಿಯೇಷನ್ ಇದ್ರೆ ಮಾತ್ರನೇ ನಮಗೆ ಔಟ್ಪುಟ್ ಹೈ ಬರುತ್ತೆ. ಇಫ್ ಬೋತ್ ಇನ್ಪುಟ್ಸ್ ಆರ್ ಸೇಮ್ ದೆನ್ ಔಟ್ಪುಟ್ ವಿಲ್ ಬಿ 0. ಬೋತ್ ದ ಇನ್ಪುಟ್ ಶುಡ್ ಬಿ ಡಿಫರೆಂಟ್, ಆವಾಗ ಮಾತ್ರನೇ ನಮಗೆ 1 ಬರುತ್ತೆ. ಬೋತ್ ದ ಇನ್ಪುಟ್ಸ್ ಆರ್ ಸೇಮ್ ಇದ್ರೆ ನಮ್ಗೆ ಅವಾಗ ಏನ್ ಬರುತ್ತೆ? ಆನ್ಸರು 0 ಬರುತ್ತೆ. ನೋಡಿ ಇನ್ಪುಟ್ 0 0 ಇದ್ರೆ ಔಟ್ಪುಟ್ 0ನೇ, 1 1 ಇದ್ರು ಔಟ್ಪುಟ್ 0ನೇ. ಅದೇ ವೆನ್ ವೇರಿಯೇಷನ್ ಇದ್ರೆ ಮಾತ್ರನೇ, ಇದಿಲ್ಲ ಅಂದ್ರೆ ಅದು, ಅದಿಲ್ಲ ಅಂದ್ರೆ ಇದು, ಯಾವ್ದು ಬಂದ್ರು ನಮ್ಗೆ ಅದು 1 ಕೊಡುತ್ತೆ. ದಟ್ ಈಸ್ ದ ಮೀನಿಂಗ್ ಆಫ್ XOR ಗೇಟ್. ಸೊ XOR ಗೇಟ್ ಏನ್ ಮಾಡುತ್ತೆ? ವೆನ್ ಬೋತ್ ದ ಇನ್ಪುಟ್ಸ್ ಆರ್ ಡಿಫರೆಂಟ್ ದೆನ್ ಓನ್ಲಿ ಇಟ್ ಈಸ್ ಗೋಯಿಂಗ್ ಟು ಟೇಕ್. ಇಲ್ಲ ಅಂತಂದ್ರೆ ಇಟ್ ಈಸ್ ನಾಟ್ ಗೋಯಿಂಗ್ ಟು ಟೇಕ್. ಅದೇ ನೀವು ಇಲ್ಲಿ ನೋಡೋದಾದ್ರೆ ನೆಕ್ಸ್ಟ್ XNOR ಗೇಟ್ ನೋಡೋದಾದ್ರೆ, ಇಫ್ ಲುಕ್ ಅಟ್ ಇಟ್ XNOR ಗೇಟ್, ಬೋತ್ ದ ಇನ್ಪುಟ್ ಶುಡ್ ಬಿ ಸೇಮ್. ಸಿ ಬೋತ್ ದ ಇನ್ಪುಟ್ ಶುಡ್ ಬಿ ಸೇಮ್. ಬೋತ್ ದ ಇನ್ಪುಟ್ ಸೇಮ್ ಇದ್ರೇನೆ ನಿಮ್ಗದು ಕೆಲಸ ಮಾಡುತ್ತೆ. ಬೋತ್ ದ ಇನ್ಪುಟ್ಸ್ ಆರ್ ಡಿಫರೆಂಟ್ ಇದೆ ಅಂತ ಅಂದ್ರೆ ಇಟ್ ಈಸ್ ನಾಟ್ ಗೋಯಿಂಗ್ ಟು ಫಂಕ್ಷನ್. ಬೋತ್ ದ ಇನ್ಪುಟ್ ಶುಡ್ ಬಿ ಸೇಮ್, ಆವಾಗೇನೆ ನಿಮ್ಗದು ಕೆಲಸ ಮಾಡುತ್ತೆ. ಬೋತ್ ದ ಇನ್ಪುಟ್ಸ್ ಸೇಮ್ ಇದ್ರೆ 0 0 ಇರಬೇಕು, ಇಲ್ಲ 1 1 ಅನ್ನ ಇರಬೇಕು, ಆವಾಗೆ ಅದು ನಮಗೆ ಔಟ್ಪುಟ್ ಹೈ ಕೊಡುತ್ತೆ. 0 1 ಇದ್ರು ಇಲ್ಲ 1 0 ಇದ್ರು ಕೊಡೋದಿಲ್ಲ. ದಟ್ ಈಸ್ ಉಲ್ಟಾ ಫಾರ್ ದಿಸ್ ಒನ್. ಇಲ್ಲೇನಾಗ್ತಾ ಇತ್ತು, ಬೇರೆ ಬೇರೆ ಇದ್ರೇನೆ ಔಟ್ಪುಟ್ 1 ಕೊಡ್ತಾ ಇತ್ತು, ಸೇಮ್ ಇದ್ದಾಗ ಏನಾಗ್ತಾ ಇತ್ತು, ಔಟ್ಪುಟ್ 0 ಆಗ್ತಾ ಇತ್ತು. ಇಲ್ಲೇನಾಗ್ತಿದೆ, ಸೇಮ್ ಇದ್ದಾಗ ಔಟ್ಪುಟ್ 1 ಕೊಡುತ್ತೆ, ಬೇರೆ ಬೇರೆ ಇದ್ರೆ ಮಾತ್ರನೇ ಔಟ್ಪುಟ್ ನ 0 ಕೊಡುತ್ತೆ. ಸೊ XOR ಗೇಟ್ ಮತ್ತೆ XNOR ಗೇಟ್. ಸೊ ಆಲ್ ದಿ 7 ಗೇಟ್ಸ್ ದಟ್ ವಿ ಹ್ಯಾವ್ ಲರ್ನ್ ಟುಡೇ. ಸೊ ಬೇಸಿಕ್ ಗೇಟ್ಸ್ ಕಲ್ತ್ಕೊಂಡ್ವಿ, ಯೂನಿವರ್ಸಲ್ ಗೇಟ್ಸ್ ಕಲ್ತ್ಕೊಂಡ್ವಿ, ಡಿರೈವ್ಡ್ ಗೇಟ್ಸ್ ಅಂತ ಕಲ್ತ್ಕೊಂಡ್ವಿ. ಸೊ ಬೇಸಿಕಲಿ ಅಂಡ್ ಗೇಟ್, ಆರ್ ಗೇಟ್, ನಾಟ್ ಗೇಟ್, ಆಮೇಲಿಂದ ನ್ಯಾಂಡ್ ಗೇಟ್, ನಾರ್ ಗೇಟ್,
ಎಕ್ಸ್ ಆರ್ ಗೇಟ್ ಮತ್ತು ಎಕ್ಸ್ ನಾರ್ ಗೇಟ್. ಸಿ ಇದು ಎಕ್ಸ್ ಆರ್, ವಿ ಹ್ಯಾವ್ ಟು ರಿಮೆಂಬರ್ ದ ಸಿಂಬಲ್ಸ್. ಸಿ ಎಕ್ಸ್ ಆರ್ಗೆ ಹಿಂದೆ ಒಂದು ಲೈನ್ ಕೊಟ್ಟಿರ್ತೀವಿ, ಎಕ್ಸ್ ನಾರ್ಗೆ ಹಿಂದೆ ಲೈನ್ ಕೊಟ್ಟು ಮುಂದೆ ಒಂದು ನಾಟ್ ಕೊಟ್ಟಿರ್ತೀವಿ. ಸೊ ಎಕ್ಸ್ ಆರ್ ಗೇಟ್, ಸಿ ದಿಸ್ ಇಸ್ ವರ್ ಎಕ್ಸ್ ಅಂತ ಕಲ್ತ್ಕೋಬಹುದು ನಾವು ಇಲ್ಲಿ ಬೇಕಾದ್ರೆ. ಎಕ್ಸ್ ಅಂತ ಬಂದ್ರೆ ಎಕ್ಸ್ ಆರ್ ಎಕ್ಸ್ ನಾರ್ ಅಂತ ಬಂದ್ರೆ ಹಿಂದೆ ಒಂದು ಲೈನ್ ಇರುತ್ತೆ. ಆರ್ ಅಂತ ಇದ್ರೆ ಬರೀ ಆರ್ ಗೇಟ್ಗೆ ಹಿಂದೆ ಒಂದು ಲೈನ್ ಇರುತ್ತೆ. ಅದೇ ನಾರ್ ಅಂತ ಬಂದಾಗ ನಾಟು ಬರಬೇಕು, ಎಕ್ಸ್ ಬರಬೇಕು. ಸೊ ಎಕ್ಸ್ ನಾರು. ಸೊ ಆರ್ ಗೇಟ್ಗೆ ಇದೊಂದು, ನಾರ್ಗೆ ಮುಂದೆ ಒಂದು, ಇದು ಒಂದು. ಸೊ ಎಕ್ಸ್ ಆರ್ ಗೇಟ್ ಅಂಡ್ ಎಕ್ಸ್ ನಾರ್ ಗೇಟ್. ಸೊ ಆಲ್ ದಿ 7 gates we have completed. So we have completed the entire chapter of logic gates and the number system. So all the 4 number systems, Dvimana Paddhati irbodu, Dashamamsha irbodu, or Dvimana, next we have the Ashtamana or the octal number system, then we had the hexadecimal number system, other conversion model we have learnt, and then we went on to see the computer codes, and then we saw the logic gates, all the derived gates irbodu, illa basic gates irbodu, illa universal gates irbodu. We have learnt all the 4 basic gates. Now we will solve some of the previous year questions. So previous year questions ಯಾವ್ಯಾವ್ದು ಬಂದಿದೆ ಅದನ್ನು ನಾವು ಇವಾಗ ಸಾಲ್ವ್ ಮಾಡ್ತಾ ಹೋಗೋಣ. If you look at the first question, the decimal equivalent of the binary number 0101010011 is ಅಂತ ಹೇಳ್ಬಿಟ್ಟು ಅವರಲ್ಲಿ ಕೊಟ್ಟಿದ್ದಾರೆ. ಸೊ ಯಾವ ತರ ಮಾಡ್ಬೋದು ನಾವು ಬೈನರಿಯಿಂದ, ಯಾವಾಗ ನಾವು ಅದನ್ನ ಡೆಸಿಮಲ್ಗೆ ಮಾಡ್ಬೇಕಂದ್ರೆ, ಸಿ ರೈಟ್ ಇಲ್ಲಿ ನೋಡಿ, ಇಲ್ಲಿ ಜಸ್ಟ್ 0 0 1 0 1 0 0 1 1 2 power 0 2 power 1 2 square 2 cube 2 power 4 2 power 5 2 power 6 2 power 7. ಸೊ ಟೋಟಲ್ 8 digits ನಾವು ಬರ್ದಿದ್ದೀವಿ. ಸೊ 8 digits ನಾವಲ್ಲಿ ಬರ್ಕೊಂಡಿದ್ದೀವಿ. ಇವಾಗ ಅದನ್ನು ನಾವು ಕನ್ವರ್ಟ್ ಮಾಡೋಣ. See, 2 power 0 is 1, 1 into 1 is 1, plus 2 power 1 is 2, 2 into 1 is 2, plus anything multiplied by 0 is 0, idu 0 ne, idu 0 ne, plus 2 power 4, 2, 4, 8, 16, so 16 barutte, plus 16 ಆದ್ಮೇಲಿಂದ 2 power 4 is 16, 2 power 5 is 32, 32 into 0 is 0, 32 into 2 is 64. So 64, 2 power 6 is 64. ಇವಾಗ ಇದನ್ನ ಆಡ್ ಮಾಡಿ, 64 plus 16, 64 plus 16, 74, 74 plus 6, 80, 80 plus 2, 82, 82 plus 1, 83. ನೋಡಿ, 83 is the answer. So first question, conversion of this binary digit 01, 01, 00, 11 ಏನಿದೆ, the answer is 83. Next ನೋಡಿ, convert the binary number 4 ones into ಡೆಸಿಮಲ್ ಅಂತ ಹೇಳಿ ಅವ್ರು ಕೊಟ್ಟಿದ್ದಾರೆ. 4 1 ಕೊಟ್ಟಿದ್ದಾರೆ, 1 1 1 1, 2 power 0, 2 power 1, 2 square, 2 cube, 2 power 0 is 1, 1 into 1 is 1, plus 2 power 1 is 2, 2 into 1 is 2, plus 2 square is 4, 4 into 1 is 4, plus 2 cube is 8, 8 into 1 is 8, 8 plus 4 12, 12 plus 2 14, 14 plus 1 15. So the answer for the next question is 15. So conversion we have learnt and we have solved the 2 questions. Next question, which of the following language does the computer hardware understand? So ನಾವು ಮೊದಲಿಂದಾನು ಕಲ್ತ್ಕೊಂಡ್ ಬಂದಿದ್ದೀವಿ, ಮೊದಲನೇ ಚಾಪ್ಟರ್ ಇಂದಾನು. ಇಟ್ ಈಸ್ ದ ಬೈನರಿ ಲ್ಯಾಂಗ್ವೇಜ್, ಬಿಕಾಸ್ ಕಂಪ್ಯೂಟರ್ಗೆ ಅರ್ಥ ಆಗೋದೇ 0 ಮತ್ತೆ 1 ಅಂತ ನಾವು ಕಲ್ತ್ಕೊಂಡಿದ್ದೀವಿ. ದಟ್ ಈಸ್ ವೈ ವಿ ಕನ್ವರ್ಟೆಡ್ ಎವ್ರಿ ಡೆಸಿಮಲ್ ಡಿಜಿಟ್ ಇರ್ಬೋದು, ಇಲ್ಲ ಆಕ್ಟಲ್ಲು ಹೆಕ್ಸಾಡೆಸಿಮಲ್ ಯಾವುದೇ ಬಂದ್ರು ಅದನ್ನ ನಾವು ಬೈನರಿಗೆ ಕನ್ವರ್ಟ್ ಮಾಡಿ ವಿ ಆರ್ ಫೀಡಿಂಗ್ ಇಟ್ ಟು ದ computer. So which of the following language does the computer hardware understand? So the computer hardware understands only the binary languages. Next, which of the following is not a binary number ಅಂತ ಕೇಳ್ತಿದ್ದಾರೆ. ಸೊ ನಮ್ಗೆ ಗೊತ್ತು ಬೈನರಿ ನಂಬರ್ ಅಲ್ಲಿ ಯಾವ್ಯಾವ ಡಿಜಿಟ್ಸ್ ಇರುತ್ತೆ. ಬೈನರಿ ನಂಬರ್ ಅಂದ್ರೇನೆ 0 ಮತ್ತೆ 1 ಮಾತ್ರ ಇರಬೇಕು. 1 0 0 0 ಕರೆಕ್ಟ್, ಇಟ್ ಇಸ್ ಅ ಬೈನರಿ ನಂಬರ್. 8421 ಇದು ಬೈನರಿ ಕೋಡೆಡ್ ಡೆಸಿಮಲ್ ಆರ್ ಡೆಸಿಮಲ್ ನಂಬರ್ ಅಂತ ಕೂಡ ಕರಿಬಹುದು. ವಿಚ್ ಎವರ್ ನಂಬರ್ ಇಟ್ ಈಸ್, ಇಟ್ ಮೇ ಬಿಕಮ್ ಡೆಸಿಮಲ್ ಆಗ್ಬೋದು ಆರ್ ಇಟ್ ಮೇ ಬಿ ಹೆಕ್ಸಾಡೆಸಿಮಲ್ ಆಲ್ಸೋ ಆಗ್ಬೋದು. ಬಿಕಾಸ್ ಆಕ್ಟಲ್ ಅಂದ್ರೆ 8 ಬರೋದಿಲ್ಲ, 7 ವರೆಗೂ ಬಂದು ನಿಂತೋಗುತ್ತೆ. ಸೊ ಇಟ್ ಈಸ್ ನಾಟ್ ಎ ಬೈನರಿ ನಂಬರ್. ಇಲ್ಲಿ ನೋಡಿ 0110 ಬೈನರಿ, 4 ones ಬೈನರಿ. ಸೊ ದ ಆನ್ಸರ್ ಈಸ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಬೈನರಿ ನಂಬರ್. ಈ ಕೆಳಗಿನವುಗಳಲ್ಲಿ ಯಾವುದು ಬೈನರಿ ಸಂಖ್ಯೆ ಅಲ್ಲ, ಕೆಳಗಿನವುಗಳಲ್ಲಿ 8421 ಬೈನರಿ ಸಂಖ್ಯೆ ಅಲ್ಲ. ಸೊ ನೆಕ್ಸ್ಟ್, ASCII and EBCDIC
ಆರ್ ದ ಪಾಪ್ಯುಲರ್ ಕ್ಯಾರೆಕ್ಟರ್ ಕೋಡಿಂಗ್ ಸಿಸ್ಟಮ್ಸ್. ವಾಟ್ ಡಸ್ EBCDIC ಸ್ಟ್ಯಾಂಡ್ ಫಾರ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಇದನ್ನ ಡೈರೆಕ್ಟ್ ಆಗಿ ನೋಡಿದೀವಿ. ಎಕ್ಸ್ಟೆಂಡೆಡ್ ಬೈನರಿ ಕೋಡೆಡ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್. ಎಕ್ಸ್ಟೆಂಡೆಡ್ ಬಿಟ್ ಕೋಡ್ ಅಂತ ಕೊಟ್ಟಿದ್ದಾರೆ. ಬಿಟ್ ಕೋಡ್ ಅಂತ ಇಲ್ಲ, ನಮ್ಮ ಹತ್ರ ಅದು ಬೈನರಿ ಕೋಡು. ಬಿಟ್ ಕೇಸ್ ಅಂತ ಕೊಟ್ಟಿದ್ದಾರೆ. ಬಿಕಾಸ್ ಆಫ್ ಕೇಸ್ ಇಟ್ ಈಸ್ ರಾಂಗ್. ಎಕ್ಸ್ಟೆಂಡೆಡ್ ಬೈನರಿ ಕೇಸ್ ಅಂತ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ರಾಂಗು. ಎಕ್ಸ್ಟೆಂಡೆಡ್ ಬೈನರಿ ಕೋಡೆಡ್. ವಾಟ್ ಈಸ್ ಕೋಡೆಡ್ ಇನ್ ಬೈನರಿ? ಡೆಸಿಮಲ್ ಇಂಟರ್ಚೇಂಜ್ ಕೋಡ್. Extended binary coded decimal interchange code. So the answer for fifth one would be option 1. Next question. Consider the following logic gates anta kottidare. Consider the following logic gates. Which of the following above logic gates generates an output signal of 1 only if all the input signals are also 1? Only if all the input signals are also 1 anta kottidare. So ನಮಗೆ ಗೊತ್ತಿದೆ ಎ ಮತ್ತು ಬಿ ಜೊತೆಗಿದ್ರೆ ಮಾತ್ರನೇ ಆಲ್ ದ ಇನ್ಪುಟ್ ಸಿಗ್ನಲ್ಸ್ ಆರ್ 1 ಬರುತ್ತೆ. ಇವಾಗ ನೋಡಿ ಇಲ್ಲಿ ಯಾವ್ದು ನಮ್ಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇವಾಗ ಇಲ್ಲಿ ಅವರು ಆರ್ ಗೇಟ್ ಕೊಟ್ಟಿದ್ದಾರೆ. ಆರ್ ಗೇಟ್ ಅಲ್ಲಿ ಏನ್ ಗೊತ್ತು ನಮಗೆ? 0 0 ಇದ್ರೆ ಮಾತ್ರ 0, ಮಿಕ್ಕಿದ್ 0 1 1 0 ಯಾವುದೇ ಇದ್ರು ಅದು 1 ಬರುತ್ತೆ ಅಂತ ಗೊತ್ತು. ಸೊ 3 is gone. 3 is gone. ನಾರ್ ಗೇಟು ಅದು ಉಲ್ಟಾ ಆಗುತ್ತೆ. 5 is gone. ಸೊ ನಮ್ಮ ಹತ್ರ ಇರೋದು ನ್ಯಾಂಡ್ ಗೇಟು. ಸೊ ನ್ಯಾಂಡ್ ಗೇಟು ಅಂಡ್ ಗೇಟ್ಗೆ ಉಲ್ಟಾ. ಸೊ ಅದು ಆಗಕ್ ಚಾನ್ಸ್ ಇಲ್ಲ. ಸೊ ಎರಡೂನು ಅವ್ರು ಏನ್ ಕೇಳ್ತಿದ್ದಾರೆ? ಇನ್ಪುಟ್ ಸಿಗ್ನಲ್ ಆಫ್ 1 ಓನ್ಲಿ ಇಫ್ ಆಲ್ ದ ಇನ್ಪುಟ್ ಸಿಗ್ನಲ್ಸ್ ಆರ್ ಆಲ್ಸೋ 1. ಸೊ ಎಲ್ಲ ಇನ್ಪುಟ್ ಸಿಗ್ನಲ್ 1 ಇದ್ದಾಗ ಔಟ್ಪುಟ್ 1 ಕೊಡೋ ಅಂತ ಒಂದೇ ಒಂದು ಗೇಟ್ ಯಾವುದು? ವಿಚ್ ಇಸ್ ದ ಅಂಡ್ ಗೇಟ್. ಸೊ ಬೇಕಾದ್ರೆ ನೀವು ನೋಡಿ ಇಲ್ಲಿ ಬೇಕಾದ್ರೆ ಇವಾಗ ಔಟ್ಪುಟ್ ಸಿಗ್ನಲ್ ಆಫ್ 1 ಓನ್ಲಿ ಇಫ್ ಆಲ್ ದ ಇನ್ಪುಟ್ ಸಿಗ್ನಲ್ಸ್ ಆರ್ ಆಲ್ಸೋ 1. ಔಟ್ಪುಟ್ 1 ಓನ್ಲಿ ಇಫ್ ಆಲ್ ದ ಇನ್ಪುಟ್ಸ್ ಆರ್ 1 ಅಂತ ಹೇಳ್ತಿದ್ದಾನೆ. ನೋಡಿ ಇಲ್ಲಿ ಔಟ್ಪುಟ್ ಸಿಗ್ನಲ್ ಈಸ್ 1 ಓನ್ಲಿ ಇಫ್ ಆಲ್ ದ ಇನ್ಪುಟ್ಸ್ ಆರ್ 1. ಔಟ್ಪುಟ್ ಈಸ್ 1 ಓನ್ಲಿ ಇಫ್ ಆಲ್ ದ ಇನ್ಪುಟ್ಸ್ ಆರ್ 1. 1 ಇದ್ದಾಗ ಅಂಡ್ ಗೇಟ್ ಅಲ್ಲಿ ಬಂದಿದೆ. ಆರ್ ಅಲ್ಲಿ ನೋಡಿ 6 ಕೊಡ್ತಾ ಇದೆ. ನೆಕ್ಸ್ಟ್ ನಾಟ್ ಕೊಡ್ತಾ ಇಲ್ಲ, ನ್ಯಾಂಡು ಕೊಡ್ತಾ ಇಲ್ಲ, ನಾರು ಕೊಡ್ತಾ ಇಲ್ಲ, ಎಕ್ಸ್ ಆರು ಕೊಡ್ತಾ ಇಲ್ಲ, ಎಕ್ಸ್ ನಾರು ಕೊಡ್ತಾ ಇದೆ. ಇವಾಗ ಇಲ್ಲ ಆಪ್ಷನ್ಸ್ ನೋಡಿ, ನೀವು ಇಲ್ಲ ಆಪ್ಷನ್ಸ್ ನೋಡಿ. ಎಕ್ಸ್ ಆರ್ ಕೊಡ್ತಾ ಇದೆಯಾ? 4 ಇದೆಯಾ? ಸೊ 1 and 4 ಆಪ್ಷನ್ ಇದೆಯಾ? ಇಲ್ಲ. ಸೊ ನಮ್ಗೆ ಇನ್ಯಾವ್ದು ಆರ್ ಕೊಡ್ತಾ ಇದೆ, ಬಟ್ ಮತ್ತೆ 1 and 3 ಇದೆ ಆಪ್ಷನ್. 1 and 3 ಆಪ್ಷನ್ ಇಲ್ಲ. So what is the option that is left out for us now? The only option that is left out for us is 1 only. Next, so this is very easy question. 7th one, you will note consider the following diagrams of logic gates. So which of the following is correct anta kottidare. So now AND gate ge straight line ee tara output anta tilkondvi. OR gate ge ಸ್ವಲ್ಪ ಬೆಂಟ್ ಆಗಿ ಈ ತರ ಔಟ್ಪುಟ್ ಅಂತ ನಾವು ತಿಳ್ಕೊಂಡಿದೀವಿ. ಕರೆಕ್ಟ್ ಅಲ್ವಾ? ಸೊ ವಾಟ್ ಈಸ್ ದ ಆನ್ಸರ್? ಸೊ ಎ ಈಸ್ ಅಂಡ್ ಬಿ ಈಸ್ ದ ಆರ್ ಗೇಟ್. ಸೊ ಎ ಈಸ್ ಅಂಡ್ ಗೇಟ್ ಅಂಡ್ ಬಿ ಈಸ್ ದ ಆರ್ ಗೇಟ್. ನೆಕ್ಸ್ಟ್ ಕ್ವಶನ್. ಸೊ ನೀವು ನೋಡಿದ್ರೆ ಅವ್ರು ಏನ್ ಕೇಳ್ತಿದ್ದಾರೆ ಇಲ್ಲಿ ಇವಾಗ? ಆರ್ ಗೇಟ್ದು ಲಾಜಿಕ್ ಗೇಟ್ ಕೇಳ್ತಿದ್ದಾರೆ. ಕರೆಕ್ಟ್ ಅಲ್ಲ? ವಿಚ್ ಆರ್ ದಿ ಫಾಲೋಯಿಂಗ್ ಇಸ್ ದ ಕರೆಕ್ಟ್ ಟ್ರೂತ್ ಟೇಬಲ್ ಫಾರ್ ದ ಫಾಲೋಯಿಂಗ್ ಗೇಟ್. ಫಸ್ಟ್ ನಮ್ಗೆ ಯಾವ ಗೇಟ್ ಅಂತ ತಿಳ್ಕೋಬೇಕು. ಆ ಗೇಟ್ ಯಾವ್ದಂತ ತಿಳ್ಕೊಂಡ್ಮೇಲೆ ನಾವು ನೋಡ್ಬೇಕು. ಸೊ ಫಸ್ಟ್ ಗೇಟ್ ಏನಿದೆ ನಮ್ಗೆ, ಇದು ಬಂದು ಆರ್ ಗೇಟ್. ಆರ್ ಗೇಟ್. ಸೊ ಆರ್ ಗೇಟ್ ಟ್ರೂತ್ ಟೇಬಲ್ ಏನು? 0 0 ಇದ್ರೆ 0, 0 1 ಇದ್ರೆ 1, 1 0 ಇದ್ರೆ 1, 1 1 ಇದ್ರೆ 1. ಸೊ ಈ ಟ್ರೂತ್ ಟೇಬಲ್ ಅಂದ್ರೆ ಯಾವುದೇ ಒಂದು ಇನ್ಪುಟ್ ಆನ್ ಇದ್ರೆ ನಮ್ಗೆ ಆನ್ ಬರಬೇಕು. ಸೊ ಇವಾಗ ಇಲ್ಲಿ ನೋಡಿ ಇನ್ಪುಟ್ ಆನ್ ಇದೆ, ಸೊ ಇದು ಬಂದಿಲ್ಲ, ಗಾನ್ ಕೇಸ್. ನೆಕ್ಸ್ಟ್ ಇದು ನೋಡಿ, ಇದು ಇನ್ಪುಟ್ ಇದು ಆನ್ ಇದೆ, ಇದು ಬಂದಿದೆ, ಇದು ಆನ್ ಇದ್ದಾಗ ಇದು ಬಂದಿದೆ, ಎರಡು ಆನ್ ಇದ್ದಾಗೂ ಬಂದಿದೆ. ಸೊ ದಿಸ್ ಮೇ ಬಿ ದ ಆನ್ಸರ್. ವಿ ವಿಲ್ ಹೋಲ್ಡ್ ಆನ್ ಟು ಸೆಕೆಂಡ್ ಆಪ್ಷನ್. ಥರ್ಡ್ ಆಪ್ಷನ್ ನೋಡೋಣ ಇವಾಗ. ಸೊ ಥರ್ಡ್ ಆಪ್ಷನ್ ನೋಡೋದಾದ್ರೆ ನೀವು, ಸೊ ನೋಡಿ ಇದು ಆನ್ ಅಲ್ಲಿ ಇದೆ ಬಟ್ ಔಟ್ಪುಟ್ ಬಂದಿಲ್ಲ. ಸೊ ಇದು ಆನ್ ಅಲ್ಲಿ ಇದೆ ಬಟ್ ಔಟ್ಪುಟ್ ಬಂದಿಲ್ಲ. ಸೊ ಬಿಕಾಸ್ ಆಫ್ ದಟ್ ರೀಸನ್ option 2 and option 3 and option 4 are gone. So the correct answer is option 2. So the correct answer for 8th question would be option 2. Next, they have given all the gates here and they have asked us to do the match the following. Ella gates kottidare, yav gate na yavdu odu anta namage match the following ಮಾಡೋದಕ್ಕೆ ಹೇಳ್ತಿದ್ದಾರೆ. So gates na namage match the following ಮಾಡಬೇಕು. So ಇದು ನಮಗೆ ಗೊತ್ತಿದೆ, ಇದು ಯಾವ ಗೇಟ್? ಇದು AND ಗೇಟ್. we will write AND here. So AND ಬಂದು ಸೆಕೆಂಡ್ ಗೇಟ್. ಓಕೆ, ವಿಲ್ ರೈಟ್ 2 ಅಂತ ಬರ್ಕೊಳ್ಳೋಣ. ಸೊ ಇದು ನಮಗೆ ಗೊತ್ತಿರೋದು AND ಗೇಟು. ಸೊ ದ ಆನ್ಸರ್ ಫಾರ್ ಇದು ಬಂದು 2. ಫಸ್ಟ್ ಒಂದ್ಗೆ AND ಗೇಟ್ ಅಂತ ಗೊತ್ತಿರೋದ್ರಿಂದ ಅದು ಬಂದು 2. ಇದು ಬಂದು ನಮಗೆ ಗೊತ್ತು. ಸೊ ಆರ್ ಇದ್ಯಾವುದು? AND ಗೇಟ್ ಮುಂದೆ ನಾಟ್ ಹಾಕಿದ್ದಾರೆ. ಸೊ AND ಗೇಟ್ ಮುಂದೆ ನಾಟ್ ಹಾಕಿದ್ರೆ ನಮಗೆ ಗೊತ್ತಿದೆ ಇಟ್ ಈಸ್ ದ NAND ಗೇಟ್ ಅಂತ ಹೇಳ್ಬಿಟ್ಟು. ಇದು ಬಂದು 4. ಕರೆಕ್ಟ್ ಅಲ್ವಾ? ಇದು ಬಂದು 4. ಇದು ಬಂದು ಆರ್ ಗೇಟ್ ಮುಂದೆ ನಾಟ್ ಹಾಕಿದ್ದಾರೆ. ಆರ್ ಗೇಟ್
ಮುಂದ್ಗಡೆ ನಾಟ್ ಹಾಕಿದ್ದಾರೆ ಅಂದ್ರೆ ಏನಾಗುತ್ತೆ ಅದು ನಮಗೆ ನಾರ್ ಗೇಟ್ ಆಗುತ್ತೆ. ಸೊ ಇದು ಬಂದು ನಾರ್ಮಲ್ ಆರ್ ಗೇಟು 1ಗೆ ಬರುತ್ತೆ, ಇದು ಬಂದು ನಾಟ್ ಗೇಟ್ 3ಗೆ ಬರುತ್ತೆ. 2 4 5 1 3 2 4 1 2 4 5 2 4 5 1 and 3. So 2 4 5 1 and 3. So the answer is ಇದು ಗೇಟ್ಸ್ ಕೊಟ್ಟು ಮ್ಯಾಚ್ ದ ಫಾಲೋಯಿಂಗ್ ಮಾಡಿದ್ದೀವಿ. ಅಂಡ್ ದ ನೆಕ್ಸ್ಟ್ ಕ್ವಶನ್, ಐಡೆಂಟಿಫೈ ದ ಲಾಜಿಕಲ್ ಆಪರೇಟರ್. ಐಡೆಂಟಿಫೈ ದ ಲಾಜಿಕಲ್ ಆಪರೇಟರ್ ಅಂತ ಕೊಟ್ಟಿದ್ದಾರೆ. ಸೊ ಬೇಸಿಕಲಿ ಎಕ್ಸ್ ಪ್ಲಸ್ ವೈ ನಮಗೆ ಎಲ್ಲಿ ಬರುತ್ತೆ ನೋಡಿ. ಸೊ ಯು ಗೋ ಬ್ಯಾಕ್ ಟು ದ ಗೇಟ್ಸ್ ಅನ್ಸಿ, ಎಕ್ಸ್ ಪ್ಲಸ್ ವೈ ಬೇಸಿಕಲಿ ಅದು ಅಥವಾ ಇದು ಬೇಸಿಕಲಿ ಆರ್ ಗೇಟ್. ಯು ಸಿ ಇಯರ್ ಅಂಡ್ ಗೇಟ್ ಅಲ್ಲಿ ಏನು ಮಾಡ್ತಾ ಇದೀವಿ, ಮಲ್ಟಿಪ್ಲೈ ಮಾಡ್ತಾ ಇದೀವಿ. ಆರ್ ಗೇಟ್ ಅಲ್ಲಿ ಏನು ಮಾಡ್ತಾ ಇದೀವಿ, ಎಕ್ಸ್ ಪ್ಲಸ್ ವೈ. ಸೊ ಯಾಕಪ್ಪ ತೋರಿಸ್ತಾ ಇದ್ರೆ ಅಂದ್ರೆ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಫಾರ್ಮುಲಾಸ್ ಆಲ್ಸೋ, ಸೊ ದಟ್ ಎಕ್ಸಾಮ್ ಅಲ್ಲಿ ಅವ್ರು ಡೈರೆಕ್ಟ್ ಆಗಿ ಅದು ಕೊಟ್ಟಾಗ ನಿಮಗೆ ಸಿಂಬಲ್ ಅದು ಪ್ರಿಂಟ್ ಅಲ್ಲಿ ಸರಿಗೆ ಬರ್ದಿದ್ರು ಇಲ್ಲ ನಿಮ್ಗೆ ಗುರ್ತುಡಿಯಕ್ಕೆ ಆಗದಿದ್ರು, ಇಫ್ ದಿಸ್ ದ ಫಂಕ್ಷನ್ ಕೊಟ್ಟಿದ್ದಾರೆ ಅಂದ್ರೆ ಎಕ್ಸ್ ಪ್ಲಸ್ ವೈ. ಸೊ ಎಕ್ಸ್ ಪ್ಲಸ್ ವೈ ಯಾವ್ದು ಮಾಡುತ್ತೆ, ಆರ್ ಗೇಟು ಮಾಡುತ್ತೆ. ಸೊ ದಟ್ ಈಸ್ ದ ಆನ್ಸರ್. ಸೊ ದಿಸ್ ಕಂಪ್ಲೀಟ್ಸ್ ಅವರ್ ಚಾಪ್ಟರ್ ವಿತ್ ರೆಸ್ಪೆಕ್ಟ್ ಟು ನಂಬರ್ ಸಿಸ್ಟಮ್ ಇರ್ಬೋದು ಆರ್ ದ ಎಂಟೈರ್ ಲಾಜಿಕ್ ಗೇಟ್ಸ್ ಅಂಡ್ ದ ಕೋಡಿಂಗ್ ಇನ್ ದ ಕಂಪ್ಯೂಟರ್. ಸೊ ನಾವೇನೇನು ಕಲ್ತ್ಕೊಂಡಿದೀವಿ, ಬೈನರಿ ನಂಬರ್ ಸಿಸ್ಟಮ್, ಆಕ್ಟಲ್ಲು, ಡೆಸಿಮಲ್ಲು, ಹೆಕ್ಸಾಡೆಸಿಮಲ್ಲು. ಸೊ ಬೈನರಿನ 3 3 ಆಗಿ ಕನ್ವರ್ಟ್ ಮಾಡಿದ್ರೆ ಆಕ್ಟಲ್ ಬರುತ್ತೆ, ಬೈನರಿನ 4 4 ಆಗಿ ಗ್ರೂಪ್ ಮಾಡಿದ್ರೆ ಹೆಕ್ಸಾಡೆಸಿಮಲ್ ಬರುತ್ತೆ. ಹೆಕ್ಸಾಡೆಸಿಮಲ್ಗೆ ಉಲ್ಟಾ 4 4 ಬರೆದ್ರೆ ಬೈನರಿ ಬರುತ್ತೆ, ಹೆಕ್ಸಾಡೆಸಿಮಲ್ ಆಕ್ಟಲ್ಗೆ 3 3 ಉಲ್ಟಾ ಬರೆದ್ರೆ ಬೈನರಿ ಬರುತ್ತೆ. ಸೊ ವಿ ಹವ್ ಸೀನ್ ದಟ್ ಒನ್. 2 ಇಂದ ಡಿವೈಡ್ ಮಾಡ್ತಾ ಹೋಗೋದು, 10 ಇಂದ ಮಲ್ಟಿಪ್ಲೈ ಮಾಡ್ತಾ ಹೋಗೋದು ಫಾರ್ ಡೆಸಿಮಲ್ ಟು ಬೈನರಿ ಎವ್ರಿ ಕನ್ವರ್ಷನ್ ವಿ ಹವ್ ಸೀನ್. ಆಫ್ಟರ್ ದಟ್ ವಿ ವೆಂಟ್ ಆನ್ ಟು ಸಿ ASCII, ಸ್ಟ್ಯಾಂಡರ್ಡ್ ASCII, ಎಕ್ಸ್ಟೆಂಡೆಡ್ ASCII, 7 ಬಿಟ್ಟು 8 ಬಿಟ್ಟು 126 and 128 and 256. After that we saw the binary coded decimal number system. Then we have seen the logic gates, the truth tables and the functions. ಅದೇನು ಮಾಡುತ್ತೆ. ಸೊ 2 ಹೈ ಇದ್ದಾಗ ಯಾವ್ದು ಔಟ್ಪುಟ್ ಬರುತ್ತೆ, 2 ಲೋ ಇದ್ದಾಗ ಯಾವ್ದು ಔಟ್ಪುಟ್ ಬರುತ್ತೆ. ಅಂಡ್ ದೆನ್ ಇನ್ ದ ಎಕ್ಸಾಮ್ ಹಾಲಲ್ಲಿ ದೇ ಹ್ಯಾವ್ ಗಿವನ್ ಯು ದ ಗೇಟ್ಸ್ ಅಂಡ್ ಆಸ್ಕ್ಡ್ ಯು ಟು ದ ಮ್ಯಾಚ್ ದ ಫಾಲೋಯಿಂಗ್ ಇರ್ಬೋದು, ಆರ್ ದೇ ಹ್ಯಾವ್ ಗಿವನ್ ದ ಟ್ರೂತ್ ಟೇಬಲ್ ಅಂಡ್ ದೇ ಹ್ಯಾವ್ ಐಡೆಂಟಿಫೈ ದ ಟ್ರೂತ್ ಟೇಬಲ್ ಅಂತ ಕೊಟ್ಟಿದ್ದಾರೆ, ಆರ್ ದೇ ಹ್ಯಾವ್ ಆಸ್ಕ್ಡ್ ಯು ಟು ಕನ್ವರ್ಟ್ ಫ್ರಮ್ ಬೈನರಿ ಟು ಹೆಕ್ಸಾಡೆಸಿಮಲ್, ಹೆಕ್ಸಾಡೆಸಿಮಲ್ ಟು binary. So they have asked you to convert, which we are totally covered. So illondu truth table full complete table na nanu kottidini and I have given you some examples also, so you can go through. ನೀವು ಒಂದಷ್ಟು numbers ತಗೊಂಡು ಕನ್ವರ್ಟ್ ಮಾಡ್ತಾ ಹೋಗಿ. So here I have shown you 3 4 numbers ತರ ನಾನು ನಿಮಗೆ ಕೊಟ್ಟಿದ್ದೀನಿ. You can convert this one and you can try it out, or we have given here up to 31 35 ಕೊಟ್ಟಿದ್ದೀನಿ ನಾನು numbers. So you can convert this one direct ಆಗಿ ನೀವೇ ಕನ್ವರ್ಟ್ ಮಾಡಿ. You can understand how to convert ಅಂತ you can try out on 4 5 digits and 4 5 numbers so that you can understand this logic better. So ಮುಂದಿನ ಕ್ಲಾಸ್ ಅಲ್ಲಿ we will learn what is the computer network ಅಂದ್ರೆ ಏನು, ನೆಟ್ವರ್ಕ್ ಸೆಕ್ಯೂರಿಟಿ ಅಂತಂದ್ರೆ ಏನು, ಅದನ್ನೆಲ್ಲ ನಾವು ಮುಂದಿನ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ಸ್ ಎವ್ರಿವನ್.